ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು ಎಲ್ಲರಿಗೂ. ಅದೇ ರೀತಿ ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೂ ರಾಜಮಾತೆಯಾದಂಥ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ, ಪ್ರಕೃತ ಮಾತಾ, ಭೂಮಾತಾ, ವಸುಂಧರ ಮಾತಾ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೋಣ ಮಾಸ್ಟರ್ಸ್. ಅದೇ ರೀತಿ ಇಲ್ಲಿ ಎಲ್ಲ ಜೂಮ್ ವೇದಿಕೆಯಲ್ಲಿ ಜಾಯಿನ್ ಆಗಿರುವಂತ ಎಲ್ಲ ಮಾಸ್ಟರ್ಸು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 21 ದಿನಗಳ ಕಾರ್ಯಾಗಾರ 18ನೇ ಬ್ಯಾಚ್ ನಿಮ್ಗೆಲ್ಲರಿಗೂ ಸ್ವಾಗತಿಸ್ತಿದೆ. ಸಮಯ ಆಗ್ತಿದೆ ಮಾಸ್ಟರ್ಸ್, ಎಲ್ಲರೂ ಧ್ಯಾನಸ್ಥರಾಗೋಣ. ಆರಾಮಾಗಿ ಆಯಾಗಿ ಕುಳಿತುಕೊಳ್ಳೋಣ. ಬೇಕಾದರೆ ದೇಹಕ್ಕೆ ಸ್ವಲ್ಪ ನೀರನ್ನು ತೆಗೆದುಕೊಳ್ಳೋಣ. ಹಾಗೆ ಪಕ್ಕದಲ್ಲಿ ಒಂದು ಲೋಟ ಸಹ ನೀರನ್ನು ಎತ್ತಿಟ್ಕೊಳ್ಳೋಣ ಮಾಸ್ಟರ್ಸ್. ಧ್ಯಾನದ ನಂತರ ನೀರನ್ನು ಸಹ ಸ್ವೀಕರಿಸೋಣ. ಸ್ಪೆಕ್ಟ್ ಏನಾದ್ರೂ ಹಾಕಿಕೊಂಡಿದ್ದರೆ ಪಕ್ಕದಲ್ಲೇ ಎತ್ತಿಟ್ಬಿಡೋಣ ಮಾಸ್ಟರ್ಸ್. ಆರಾಮಾಗಿ ಆಯಾಗಿ ಕುಳಿತುಕೊಳ್ಳೋಣ. ಸುಖ ಸ್ಥಿರ ಆಸನ, ಯಾವುದೇ ರೀತಿ ದೇಹಕ್ಕೆ ಬಿಗಿತ ಬೇಡ ಮಾಸ್ಟರ್ಸ್. ನಿಧಾನವಾಗಿ ಒಂದು ಚಿಕ್ಕ ಮಗು ಹೇಗೆ ಮಲಗುವಾಗ ಕಣ್ಣು ಮೃದುವಾಗಿ ಮುಚ್ಚುತ್ತೋ ಅದೇ ರೀತಿ ಕಣ್ಣೆರಡನ್ನು ಸಹ ನಾವು ಮೃದುವಾಗಿ ಮುಚ್ಚೋಣ. ಕೈಗಳನ್ನು ಸಹ ಒಂದು ಬೆರಳರ ಒಳಗೆ ಒಂದು ಬೆರಳನ್ನು ಸೇರಿಸುತ್ತಾ ಕೈನ ಲಾಕ್ ಮಾಡ್ಕೊಳ್ಳೋಣ. ಕಾಲುಗಳನ್ನು ಸಹ ಕ್ರಾಸ್ ಮಾಡಿಕೊಳ್ಳೋಣ. ಉಸಿರಿನ ಕಡೆಗೆ ಮಾತ್ರ ಗಮನ ಮಾಸ್ಟರ್ಸ್. ಯಾವುದೇ ರೀತಿ ಆಲೋಚನೆಗಳು ಬಂದರೂ ಸಹ ಆ ಆಲೋಚನೆಗಳಿಗೆ ಒಂದು ಕೃತಜ್ಞತೆ ಹೇಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಕಳಿಸಿಕೊಟ್ಟು ನಾವು ಮತ್ತೆ ಪುನಃ ಉಸಿರಿನ ಕಡೆನೆ ಗಮನ ಹರಿಸೋಣ ಮಾಸ್ಟರ್ಸ್. ಪ್ರತಿನಿತ್ಯವೂ ನಾವು ವಾಸ್ತವದಲ್ಲಿ ಬದುಕೋಣ ಮಾಸ್ಟರ್ಸ್. ಆರಾಮಾಗಿ ಹಾಯಾಗಿ ಕುಳಿತುಕೊಳ್ಳೋಣ. ದೇಹಕ್ಕೆ ಯಾವುದೇ ರೀತಿ ಬಿಗಿತ ಬೇಡ ಮಾಸ್ಟರ್ಸ್. ನಿಧಾನವಾಗಿ ಉಸಿರನ್ನೇ ಗಮನಿಸುತ್ತಾ ಬರೋಣ. ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ನಾವು ಶವ. ಹಾಗಾಗಿ ಪ್ರತಿನಿತ್ಯನೂ ನಮ್ಮ ಹುಟ್ಟು ಅಂತ ಅನ್ಕೋಬೇಕು ಮಾಸ್ಟರ್ಸ್ ನಾವು. ಮ್ಯೂಸಿಕ್ ಪ್ಲೀಸ್ ಸರ್.
ಕೊನೆಯ 1 ನಿಮಿಷಗಳ ಕಾಲಾವಕಾಶ ಮಾಸ್ಟರ್. ಎರಡು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. ಐದು, 4, 3, 2, 1, 0. ಈಗ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಕಣ್ಣಿನಿಂದ ಬೇರ್ಪಡಿಸುತ್ತಾ ನಗುಮುಖದೊಂದಿಗೆ ನಿಮ್ಮ ದೃಷ್ಟಿಯನ್ನು ಕಣ್ಣುಗಳನ್ನ ನಿಧಾನವಾಗಿ ತೆರೆದು 2 ಹಸ್ತಗಳನ್ನ ನೋಡುತ್ತಾ ಕಣ್ಗಳನ್ನ ತೆರೆಯಿರಿ. ಕಣ್ಣು ತೆರೆಯುತ್ತಾ ದೇಹ ಎಚ್ಚರ ಸ್ಥಿತಿಗೆ ಬನ್ನಿ ಸ್ನೇಹಿತರೆ. ಓಕೆ, ಇವತ್ತಿನ ದಿವಸ ಅದ್ಭುತ ಸಂಗೀತ ಜೊತೆಗೆ ನಮಗೆ ಧ್ಯಾನವನ್ನ ಮಾಡಲು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಈ ನಮ್ಮ ದೇಹಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಧ್ಯಾನಕ್ಕಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಪ್ರಕೃತಿ ಮಾತೆಗೂ ಮ್ಯೂಸಿಷಿಯನ್ನಿಗೂ ಜೂಮ್ ಸೆಷನ್ ಕೂಡ ಒಂದು ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಎಂದಿನಂತೆ ಈ ಒಂದು ಮಹಾವತಾರ ಫೌಂಡೇಶನ್ ನಡೆಸ್ತಕ್ಕಂಥ ಒಂದು ಸಮಗ್ರ ಜೀವನ ಶೈಲಿಯ ಒಂದು ಮಧ್ಯಾಹ್ನದ ಸೆಷನ್ 3 ರಿಂದ 4:15 ನಡೀತಕ್ಕಂಥ ಸೆಷನ್ ನಲ್ಲಿ ಮುಂದಿನ ಒಂದು ಜ್ಞಾನ ಹಂಚಿಕೆ ಕಾರ್ಯಕ್ರಮಕ್ಕಾಗಿ ವಿಶೇಷ ವ್ಯಕ್ತಿಯನ್ನ ಇವತ್ತು ಬರವು ಮಾಡ್ಕೊಂಡಿದ್ದೀವಿ. ಈ ಒಂದು ವೇದಿಕೆಗೆ ವಿಶಾಲಾಕ್ಷಿ ಅಥಣಿ ಮೇಡಮ್ ಅವ್ರನ್ನ ಎಲ್ಲರ ಒಂದು ಚಪ್ಪಾಳೆಯೊಂದಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರೋಣ. ವೆಲ್ಕಮ್ ಮೇಡಮ್, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್, ವೆಲ್ಕಮ್ ಮೇಡಮ್. ತಮ್ಮ ಒಂದು ಹಂಗಾರೆ ಆಧ್ಯಾತ್ಮಿಕ ಅಂದ್ರೆ ಯಾವುದು ಅಂತಕ್ಕಂಥ ಒಂದು ವಿಷಯವನ್ನು ತಗೊಂಡು ಇವತ್ತು ಮಂಡಿಸ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮತ್ತು ಓವರ್ ಟು ಯು, ತಾವು ಮುಂದುವರಿಸಬಹುದು ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸರ್. 1 ನಿಮಿಷ ಸರ್. ಸ್ನೇಹಿತರೆ, ಆದಷ್ಟು ಎಲ್ಲರೂ ಕೂಡ ಪೆನ್ ಪೇಪರ್ ಇಟ್ಕೊಂಡು ಕೂತ್ಕೊಳ್ಳಿ. ಒಂದು ಎಕ್ಸ್ಟ್ರಾ ನೋಟ್ಸ್ ಅನ್ನು ಮಾಡಿಕೊಳ್ಳಿ. ಎಲ್ಲರೂ ಕೂಡ ಪ್ರತಿ ಸೆಷನ್ನಿನ ಒಂದು ಪರೀಕ್ಷೆಯನ್ನ ಮಾಡತಕ್ಕಂತ ಕೆಲಸ ನಡೆಯುತ್ತೆ. ನಿನ್ನೆ ನಡೆದಂತ ಸೆಷನ್ನಿನ ಒಂದು ಲಿಂಕ್ ಬರುತ್ತೆ. ಈಗ ತಾವೆಲ್ಲರೂ ಕೂಡ ಕ್ಲಾಸ್ ಮುಗಿತಿದ್ದಂಗೆನೆ ಅದಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಬರೀರಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಓಕೆ, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಯಾರಿಗೆ ಸಾಧ್ಯತೆ ಇದೆಯೋ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ಇದು ರಿಕ್ವೆಸ್ಟ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಸಾಧ್ಯತೆ ಇದ್ದವರು ನಿಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ.
ಎಸ್, ಥ್ಯಾಂಕ್ ಯು. ವಿಡಿಯೋಗಳನ್ನ ಆನ್ ಮಾಡ್ಕೊಂಡು ಐ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ನಾವು ಏನೇ ಕೇಳಿದ್ರು ಸಹ ನೇರವಾಗಿ ನಮ್ಮ ಆತ್ಮನಿಗೆ ತಲುಪುತ್ತೆ. ಹಾಗಾಗಿ ವಿಡಿಯೋವನ್ನು ಆನ್ ಮಾಡ್ಕೊಳ್ಳಿ. ನಾವು ಸ್ಟೇಬಲ್ ಆಗಿ ಇರೋಕೆ ಇದು ಕೂಡ ಸಹಾಯಕಾರಿ ಆಗುತ್ತೆ. ಓಕೆನಾ? ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೊಮ್ಮೆ ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಮಾಡುವಂತಹ ಆತ್ಮಪೂರ್ವಕ ನಮನಗಳು. ಸ್ನೇಹಿತರೆ, ಮನುಷ್ಯ ಒಮ್ಮೆ ನಾನು ನನ್ನನ್ನ ಸರಿ ಮಾಡ್ಕೋಬೇಕು ಅಂತ ಮನುಷ್ಯನ ತಲೆ ಬಂತು ಅಂದ್ರೆ ಅವನು ಎಲ್ಲಾ ರಂಗದಲ್ಲೂ ಎಲ್ಲಾ ವಿಧದಲ್ಲೂ ತನ್ನನ್ನ ತಾನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತಾ ಇರ್ತಾನೆ. ಎಲ್ಲಾ ರೀತಿಯಿಂದಲೂ ಎಷ್ಟು ಪ್ರಯಾಸ, ನಾನು ಇನ್ನೂ ಬದಲಾಗ್ಬೇಕು, ನನ್ನಲ್ಲಿ ಇನ್ನೂ ಅದು ಹೋಗ್ಬೇಕಾಗಿದೆ, ಇದು ಹೋಗ್ಬೇಕಾಗಿದೆ, ಇಂತಹ ಎಲ್ಲಾ ಸಾಕಷ್ಟು ಪ್ರಯತ್ನಗಳನ್ನ ಮನುಷ್ಯ ಮಾಡ್ತಾ ಇರ್ತಾನೆ. ಅಂತಹ ಸೂಕ್ತವಾದ ಸಮರ್ಪಕವಾದ ಪ್ರಯತ್ನಕ್ಕೆ ನಾವು ಆಧ್ಯಾತ್ಮಿಕತೆ ಅಂತ ಕರಿತೀವಿ. ಆಧ್ಯಾತ್ಮಿಕತೆ ಅನ್ನೋದು ಕೇವಲ ಒಂದು ವಸ್ತ್ರಕ್ಕೆ ಸೀಮಿತವಾಗಿಲ್ಲ, ಕೇವಲ ಒಂದು ಆಚರಣೆಗೆ ಸೀಮಿತವಾಗಿಲ್ಲ, ಕೇವಲ ಕೆಲವಾರು ಧರ್ಮಗಳಿಗೆ ಪಂಥಗಳಿಗೆ ಒಂದು ವ್ಯವಸ್ಥೆಗೆ ಸೀಮಿತ ಆಗಿಲ್ಲ. ಆಧ್ಯಾತ್ಮಿಕತೆ ಅಂತಂದ್ರೆ ಮನುಷ್ಯನ ಜೀವನದ ಒಂದು ಆದ್ಯ ಕರ್ತವ್ಯ, ಒಂದು ಭಾಗ. ಇದು ಮನುಷ್ಯನ ಜೀವನದ ಒಂದು ಭಾಗ, ಮುಖ್ಯವಾದ ಭಾಗ. ಪ್ರತಿ ಜೀವಿ ಆಧ್ಯಾತ್ಮಿಕ ಜೀವಿಯಾಗಿ ಜೀವನ ಮಾಡಿದಾಗ್ಲೇನೆ ಅದು ಪರಿಪೂರ್ಣ ಜೀವನ, ಸಮರ್ಪಕ ಜೀವನ. ಹಾಗಾದ್ರೆ ಯಾವುದು ಆಧ್ಯಾತ್ಮಿಕತೆ? ಯಾವ್ದಾದ್ರು ಒಂದು ವಿಶೇಷವಾದಂತಹ ವಸ್ತ್ರವನ್ನ ಧರಿಸಿ ಎಲ್ಲೋ ಒಂದ್ ಕಡೆಗೆ ದೂರ ಹೋಗಿ ಲೋಕ ಕಲ್ಯಾಣಕ್ಕಾಗಿ ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಇರೋದು ಕೂಡ ಆಧ್ಯಾತ್ಮಿಕತೆ. ಅದೇ ತರಹ ಪ್ರಾಪಂಚಿಕತೆಯಲ್ಲಿ ಇದ್ದುಕೊಂಡು ತನ್ನನ್ನ ತಾನು ಸರಿ ಮಾಡ್ಕೊಳ್ತಾ ತಾನು ಯಾರು ಅಂತ ತಿಳ್ಕೊಳ್ಳೋದು ಕೂಡ ಆಧ್ಯಾತ್ಮಿಕತೆ. ಹಾಗಾಗಿ ಸಂಸಾರದಲ್ಲಿ ನಿರ್ವಾಣ ಅನ್ನುವಂತಹ ವಿಷಯವನ್ನ ಪತ್ರಿಜಿ ಗುರುಗಳು ಹೇಳಿಕೊಟ್ಟಿದ್ದಾರೆ. ಹಾಗಾದ್ರೆ ಯಾವುದು ಆಧ್ಯಾತ್ಮಿಕತೆ? ಸ್ವಚ್ಛವಾಗಿರೋದೇ ಆಧ್ಯಾತ್ಮಿಕತೆ ಸ್ನೇಹಿತರೆ. ಎಲ್ಲಾ ವಿಧದಿಂದಲೂ ಸ್ವಚ್ಛವಾಗಿರೋದೇ ಆಧ್ಯಾತ್ಮಿಕತೆ. ಏನ್ ಹೇಳುತ್ತಪ್ಪ ಕೈವಲ್ಯ ಪದ್ಧತಿಯಲ್ಲಿ ಅಂತಂದ್ರೆ, ನಿಂದಿಸಿ ನುಡಿಯದಿರಾರನು ಮನಬಂದಂತೆ ನಡೆಯದಿರಿಹದಲ್ಲಿ. ನಿಂದಿಸಿ ನುಡಿಯದಿರಾರನು ಮನಬಂದಂತೆ ನಡೆಯದಿರು ಇಹದಲ್ಲಿ. ಯಾರ ಬಗ್ಗೆನೂ ಟೀಕೆಗಳು ಬೇಡ, ಯಾರ ಬಗ್ಗೆನೂ ತೀರ್ಪು ಬೇಡ. ಇದನ್ನ ನಾವು ಎಷ್ಟೋ ಸಾರಿ ತಿಳ್ಕೊಂಡಿದ್ದೀವಿ. ಯಾಕೆ ಇದನ್ನ ಮಾಡಬಾರ್ದು ಅಂತಂದ್ರೆ, ಪಾಪ ಸಂಚಯ ಆಗುತ್ತೆ. ಅಂದ್ರೆ ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ ಅಂತಿದಾವೆ ಗೊತ್ತಾ? ಮತ್ತೆ ಕರ್ಮಗಳ ಸಂಚಯ, ಕ್ರೋಢೀಕರಣ ಶುರು ಆಗುತ್ತೆ. ಏನೋ ಬೇಡದೆ ಇರ್ತಕ್ಕಂಥ ಮಾತುಗಳಿಂದ, ಇನ್ನೊಬ್ಬರಿಗೆ ನಿಂದೆ ಮಾಡೋದ್ರಿಂದ. ಇಂತಹ ಮಾತುಗಳು ಬೇಡ. ನಿಂದಿಸಿ ನುಡಿಯದಿರು ಯಾರನ್ನೂ ಸಹ ಇಹದಲ್ಲಿ. ಅವರು ಶ್ರೀಮಂತರೇ ಇರ್ಲಿ, ಬಡವರೇ ಇರ್ಲಿ, ನಮಗಿಂತ ವಯಸ್ಸಲ್ಲಿ ದೊಡ್ಡವರೇ ಇರ್ಲಿ, ಚಿಕ್ಕವರೇ ಇರ್ಲಿ, ಯಾರನ್ನು ಸಹ ತೆಗಳೋದು ಬೇಡ. ಹಾಗೆ ಯಾರನ್ನು ಅತಿಯಾಗಿ ಹೊಗಳೋದು ಬೇಡ. ತೆಗಳುವಿಕೆಯನ್ನು ಬೇಡ, ಹೊಗಳೋವಿಕೆಯನ್ನು ಬೇಡ. ಅದಕ್ಕೆ ನಾವೇನ್ ಹೇಳ್ತೀವಿ? ಮಧ್ಯ ಮಾರ್ಗ, ಮಿಡಲ್ ಪಾತ್. ಅದೇ ಆಧ್ಯಾತ್ಮಿಕತೆ ಸ್ನೇಹಿತರೆ. ಎಲ್ಲಾ ರೀತಿಯಿಂದ ನಾವು ಒಂದು ಆತ್ಮನಿಗೆ ಸಹಾಯಕಾರಿ ಆಗ್ತಕ್ಕಂತಹ ಸಂಗತಿಗಳನ್ನ ಆಚರಿಸ್ತಾ ಇರ್ಬೇಕು. ಒಬ್ಬರನ್ನ ನಾವು ಹೊಗಳ್ತಾ ಹೋದ್ವಿ ಅಂದ್ರೆ ಅವರಲ್ಲಿ ಅಹಂಕಾರದ ಮಟ್ಟ ಬೆಳೀತಾ ಹೋಗುತ್ತೆ. ಅದಕ್ಕೂ ನಾವು ಅಡ್ಡಿ ಮಾಡ್ದಾಗ ಅದು ಕೂಡ ಆಗ್ಬಾರ್ದು. ಅಷ್ಟು ಸೂಕ್ಷ್ಮ ಇದೆ. ಮನ ಬಂದಂತೆ ನಡೆಯದಿರು ಇಹದಲ್ಲಿ. ನಿನ್ನ ಮನಸ್ಸಿಗೆ ಹೇಗ್ ಬರುತ್ತೋ ಹಾಗೆ ಈ ಭೂಮಿ ಮೇಲೆ ಬದುಕೋದಕ್ಕೆ ಹೋಗ್ಬೇಡ. ತಗ್ಗಿ ಬಗ್ಗಿ ಆಚಾರ ವಿಚಾರ, ವಯಸ್ಸಿಗೆ ಅನುಗುಣವಾಗಿ, ವಯೋಮಾನಕ್ಕೆ ಅನುಗುಣವಾಗಿ ಬುದ್ಧಿಯನ್ನು ಅನುಸರಿಸಿ ಜೀವನ ಮಾಡು. ಮನಸ್ಸು ಏನ್ ಹೇಳುತ್ತೆ, ಮನಸ್ಸು ಹೇಳ್ದಂಗೆ ಕೇಳ್ತಾ ಹೋದ್ರೆ ಏನಾಗುತ್ತೆ? ಎಷ್ಟೋ ಸಾರಿ ಎಡುತ್ತೀವಿ. ಮಾರ್ಗದರ್ಶನ ಇಲ್ಲದೆ ನಾವು ಹೋಗಕ್ ಶುರು ಮಾಡಿದ್ರೆ ಎಡೋ ಬೀಳ್ತೀವಿ. ಗೊತ್ತಾಗಲ್ಲ ಜೀವನ ಹೇಗಿದೆ ಅನ್ನೋದು ಗೊತ್ತಾಗಲ್ಲ. ಆಗ ಏನ್ ಮಾಡ್ಬೇಕು? ಒಬ್ಬ ಒಳ್ಳೆಯ ಗುರುವನ್ನ ಆಯ್ಕೆ ಮಾಡ್ಕೋಬೇಕು. ಅದೇ ಆಧ್ಯಾತ್ಮಿಕತೆ. ಆ ಗುರು ದೊಡ್ಡವನೇ ಇರ್ಲಿ, ಚಿಕ್ಕ ವಯಸ್ಸಿನವನೇ ಇರ್ಲಿ, ಯಾರೇ ಇರ್ಲಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಒಂದ್ ಹೇಳ್ತಾರೆ. ಅಂದ್ರೆ ಪರಿಪೂರ್ಣ ಸ್ಥಿತಿಯನ್ನ ಹೊಂದಿದವರು ಯಾರಿರ್ತಾರೋ ಅಂತಹ ಗುರುವನ್ನ ಮಾಡ್ಕೊಳ್ಳಿ. ಗುರು ಅನ್ನೋದು ಬೇಕು ಸ್ನೇಹಿತರೆ. ಗುರು ತತ್ವ ಅನ್ನೋದು ಜೀವನಕ್ಕೆ ಬೇಕು. ಹಾಗಾಗಿನೇ ಪತ್ರಿ ಸರ್ ಆ ಒಂದು ಕನ್ಫ್ಯೂಷನ್ ಕೂಡ ಕ್ಲಿಯರ್ ಮಾಡಿದ್ದಾರೆ. ಗುರುವನ್ನ ಹುಡ್ಕಾಡ್ತಾನೆ ಎಲ್ಲೋ ಹೋಗ್ಬೇಕಾಗಿಲ್ಲ. ನಿಮ್ಮ ಗುರು
ನಿಮ್ ಒಳಗೇನೆ ಇದ್ದಾರೆ ಅಂತ. ಈ ಅರಿವಿಗೂ ಸಹ ನಾವು ಎಸ್ ಥ್ಯಾಂಕ್ ಯು ಸರ್. ಈ ಅರಿವು ಸಹ ಆಧ್ಯಾತ್ಮಿಕತೆಯನ್ನು ಅನ್ಸ್ಕೊಳ್ಳುತ್ತೆ. ಬರೀ ಧ್ಯಾನ ಮಾಡಿದ್ರೆ, ಸ್ವಾಧ್ಯಾಯ ಮಾಡಿದ್ರೆ, ಸಜ್ಜನ ಸಂಗತಿ ಮಾಡಿದ್ರೆ ಆಧ್ಯಾತ್ಮಿಕತೆನ? ನೋ ಮಾಸ್ಟರ್ಸ್. ನಾವು ಮಾಡುವಂತಹ ಪ್ರತಿ ಕಾರ್ಯಚಟುವಟಿಕೆಗಳಲ್ಲಿ ನಿಸ್ವಾರ್ಥತೆ ಇದ್ರೆ ಅದು ಸಹ ಆಧ್ಯಾತ್ಮಿಕತೆ. ಸ್ವಾರ್ಥ ಭಾವ ಇದ್ರೆ ಆಧ್ಯಾತ್ಮಿಕತೆ ಅಲ್ಲ. ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಈ ಕೆಲಸದಿಂದ ನನಗೆ ಎಷ್ಟು ಲಾಭ ಬರುತ್ತೆ ಅಂತ ಒಳಗಡೆ ಭಾವ ಇತ್ತು ಅಂದ್ರೆ ಅದು ಆಧ್ಯಾತ್ಮಿಕತೆ ಅಲ್ಲ. ನಿಸ್ವಾರ್ಥ ಸೇವೆ. ಸ್ವಾರ್ಥ ಅನ್ನೋದೇ ಬೇಡ. ನಾನು ಎಷ್ಟು ಕಲ್ತ್ರು, ನಾನಿನ್ನೂ ಏನೂ ಕಲ್ತೇ ಇಲ್ಲ, ಇನ್ನೂ ಕಲಿಯೋದು ತುಂಬಾ ಇದೆ, ಎಷ್ಟೇ ತಿಳ್ಕೊಂಡ್ರು ನಾನಿನ್ನೂ ತುಂಬಾ ಚಿಕ್ಕವಳು ಅಥವಾ ಚಿಕ್ಕವನು ಅನ್ನುವಂತಹ ಭಾವ ಇದೆಯಲ್ಲ, ಅದು ಆಧ್ಯಾತ್ಮಿಕತೆ. ಆದ್ಯ ಅಂತಂದ್ರೆ ಎಲ್ಲಾ ಕಾಲದಲ್ಲೂ ವಂದನೀಯ, ಪೂಜನೀಯ, ಆದರಣೀಯ ಅಂತಹ ಸ್ಥಿತಿಯನ್ನ ನಾವು ಅಳವಡಿಸ್ಕೊಂಡ್ಬಿಟ್ವಿ ಅಂತಂದ್ರೆ ನಮ್ಮ ಇಡೀ ಜೀವನ ಪರಿಪೂರ್ಣವಾಗಿರುತ್ತೆ, ಸ್ವಚ್ಛಂದವಾಗಿರುತ್ತೆ. ಸ್ನೇಹಿತರು, ನಾವೇನ್ ಮಾಡ್ತಿದೀವಿ ಗೊತ್ತಾ? ಆಧ್ಯಾತ್ಮಿಕತೆ ಅನ್ನೋ ಹೆಸರಲ್ಲಿ ನಮ್ಮ ಕುಂದು ಕೊರತೆಗಳನ್ನ ನೀಗಿಸ್ಕೊಳ್ತಾ ಇದೀವಿ ಅಷ್ಟೇ. ನಾವು ಪರಿಪೂರ್ಣವಾಗಿ ಬದಲಾಗ್ತಾ ಇಲ್ಲ. ಮಾತನ್ನ ಸರಿ ಮಾಡ್ಕೋಬೇಕು. ಮಾತನ್ನ ಸರಿ ಮಾಡ್ಕೊಂಡ್ರೆ ಏನಾಗುತ್ತೆ? ಎಷ್ಟು ಲಾಭ ಆಗುತ್ತೆ? ಓಕೆ, ಅಷ್ಟು ದಿವಸ ಮಾತನ್ನ ಮಾತಾಡಲ್ಲ, ಮೌನವಾಗಿರ್ತೀನಿ. ನೆಕ್ಸ್ಟ್ ಮತ್ತೆ ಅದೇ ಶುರು. ಇಷ್ಟು ದಿವಸ ನಾನು ಇದನ್ನ ಮಾಡಿದ್ರೆ, ಧ್ಯಾನಾಭ್ಯಾಸ ಮಾಡಿದ್ರೆ ಈ ಕಾಯಿಲೆ ಹೋಗುತ್ತೆ, ಅದು ಸಿಗುತ್ತೆ. ಓಕೆ, ಅಷ್ಟು ದಿವಸ ನಾನು ಮಾಡ್ತೀನಿ. ಎಸ್, ಹೀಗೆ ನಾವು ಕೊರತೆಗಳನ್ನ ನೀಗಿಸ್ಕೊಳ್ಳೋದಕ್ಕೆ ಈ ಆಧ್ಯಾತ್ಮಿಕ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊತಾ ಇದೀವಿ. ಇದು ತಪ್ಪು ಸ್ನೇಹಿತರೆ. ಧ್ಯಾನ ಕಮಲ ಅಂತಕ್ಕಂತಹ ಒಂದು ಬುಕ್ಕಲ್ಲಿ, ಓಶೋ ಭಗವಾನ್ರ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ಹೇಳ್ತಾರೆ, ಅವರು ಧ್ಯಾನ ಮಾಡೋದಕ್ಕೆ ನೀವು ಧೀರರಾಗಿರ್ಬೇಕು ಅಂತ ಹೇಳ್ತಾರೆ. ಅದೇ ನಿಜವಾದ ಆಧ್ಯಾತ್ಮಿಕತೆ. ನಿಮ್ಮಲ್ಲಿ ದೃಢತೆ ಬೇಕು. ಪ್ರಾಪಂಚಿಕ ಸುಖ ಭೋಗಗಳನ್ನ ನೀಗಿಸ್ಕೊಳ್ಳೋದಕ್ಕಾಗಿ ಮಾಡುವಂತಹ ಯಾವುದೇ ಸಾಧನೆ ಇರ್ಲಿ, ಅದು ಆಧ್ಯಾತ್ಮಿಕತೆ ಅಂತ ಅನ್ಸ್ಕೊಳ್ಳೋದಲ್ಲ. ಧ್ಯಾನ ಸಹ ಆ ರೀತಿ ಇಟ್ಕೊಂಡು ಮಾಡ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ಆಧ್ಯಾತ್ಮಿಕತೆ ಅಂತಂದ್ರೆ ನಾವು ಚೆನ್ನಾಗಿರ್ಬೇಕು, ಇನ್ನೊಬ್ರು ಚೆನ್ನಾಗಿರೋದಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ಈ ಪ್ರಪಂಚದಲ್ಲಿ ಎಲ್ಲಾ ಒಳ್ಳೇದನ್ನೋದು ತುಂಬಾ ಇದೆ. ಬಳಸೋದಕ್ಕೆ ಒಳ್ಳೆ ವಸ್ತುಗಳಿದಾವೆ, ಮಾತಾಡೋದಕ್ಕೆ ಒಳ್ಳೆ ಪದಗಳಿದಾವೆ ಅಲ್ವಾ? ಬಳಸೋದಕ್ಕೆ, ನಾವು ಆಚರಿಸೋದಕ್ಕೆ ಒಳ್ಳೆ ಆಚರಣೆಗಳು ಇದಾವೆ. ಯಾಕೆ ನಾವು ಕೆಟ್ಟದ್ರ ಕಡೆಗೆ ಹೋಗ್ತಾ ಇದೀವಿ? ಕೆಲವು ಸತಿ ಕೆಟ್ಟ ಶಬ್ದ ಪ್ರಯೋಗ ಮಾಡ್ತೀವಿ, ಇನ್ನು ಕೆಲವು ಸತಿ ಕೆಟ್ಟ ಪ್ರಯೋಗಗಳನ್ನ ಮಾಡ್ತೀವಿ. ಇನ್ನೊಬ್ಬರನ್ನ ಬಯೋದಾಗ್ಲಿ ಅಥವಾ ಅವ್ರಿಗೆ ಕೆಟ್ಟದಾಗ್ಲಿಂದ ಮನಸ್ಸಿಂದ ಹೇಳೋದಾಗ್ಲಿ, ಇದೆಲ್ಲ ಸಹ ಬೇಡ ಸ್ನೇಹಿತರೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳಿದಾರಲ್ವಾ? ಸೊ ನಮ್ಮ ಆಚರಣೆ ಹೇಗಿರ್ಬೇಕು ಅಂದ್ರೆ ಪರಿಶುದ್ಧವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ನಾವು ಒಂದು ತೋಟವನ್ನ, ನಮ್ಮದೊಂದು ತೋಟ ಇದೆ ಅನ್ಕೊಳ್ಳಿ. ಆ ತೋಟದಲ್ಲಿ ನೀವು ಬೀಜ ಬಿತ್ತನೆ ಮಾಡದೆ, ವ್ಯವಸಾಯ ಮಾಡದೆ ಹಾಗೆ ಬಿಟ್ರೆ ಅದು ಹೇಗ್ ಕಾಣಿಸುತ್ತೆ? ಅದು ಅಲ್ಲ, ಅದು ಧರ್ಮ ಅಲ್ಲ, ಅದು ಆಧ್ಯಾತ್ಮಿಕತೆ ಅಲ್ಲ. ನಮಗೆ ಎಲ್ಲಾನು ಕೊಟ್ಟಿದೆ ಪ್ರಕೃತಿ. ನೀನು ಉತ್ತು ಬಿತ್ತು ಚೆನ್ನಾಗಿ ತಿಂದುಕೊಂಡಿರುವಂತ ನಮಗೆ ಭೂಮಿಯನ್ನು ಸಹ ಕೊಟ್ಟಿದೆ. ಚೆನ್ನಾಗಿ ಉಪಯೋಗಿಸುವಂತ ನೀರನ್ನ ಕೊಟ್ಟಿದೆ. ನೀನು ಪರಿಶುದ್ಧವಾದ ಗಾಳಿಯನ್ನ ಸೇವಿಸುವಂತ ಗಾಳಿ ಇದೆ. ನಿನ್ನ ಪ್ರತಿಯೊಂದಕ್ಕೂ ನಿನಗೆ ಅಗ್ನಿ ಬೇಕು ಅಂತ ಬೆಂಕಿ ಸಹ ಇದೆ. ನಿನಗೆ ಮನಸ್ಸಿಗೆ ಬೇಜಾರಾದಾಗ ನೀವು ಆಕಾಶ ನೋಡ್ತಾ ಕೂತು ನಿನ್ನಲ್ಲಿ ವೈಶಾಲ್ಯತೆ ಬೆಳೆಯುತ್ತೆ ಅಂತ ಆಕಾಶ ತತ್ವ ಇದೆ. ನಾವು ಅದನ್ನ ಯಾವ ರೀತಿಯಲ್ಲಿ ಬಳಸ್ತಾ ಇದ್ದೀವಿ? ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ತಾ ಇದೀವ? ಅಗತ್ಯಕ್ಕೆ ತಕ್ಕ ಹಾಗೆ ಬಳಸ್ತಾ ಇದೀವ? ನಮ್ಮ ಮನೆಯನ್ನೇನೋ ಸ್ವಚ್ಛವಾಗಿ ಇಟ್ಕೋತೀವಿ, ಪರಿಸರ ಸ್ವಚ್ಛವಾಗಿರ್ಬೇಕಲ್ಲ. ನಮ್ಮನೆ ಅಂಗಳದಲ್ಲಿರ್ತಕ್ಕಂಥ ಕಸ ಗುಡಿಸಿದ್ರೆ ಆಯ್ತು. ಪಕ್ಕದಲ್ಲಿರೋ ಮನೆ ಕಸ ಗುಡಿಸಿ ಅಂತ ನಾನು ಹೇಳ್ತಾ ಇಲ್ಲ. ಪ್ರಕೃತಿಗೆ ಒಂದಿಷ್ಟು ಸಹಾಯ ಮಾಡಿ ಅಂತ ಹೇಳ್ತಾ ಇರೋದು. ಅಲ್ಲಲ್ಲಿ ಒಂದಿಷ್ಟು ಖಾಲಿ ಜಾಗಗಳಿದ್ರೆ, ನಿಮ್ಮ ತೋಟದಲ್ಲಿ ಒಂದಿಷ್ಟು ಖಾಲಿ ಜಾಗಗಳಿದ್ರೆ ಒಂದೊಂದು ಒಳ್ಳೆ ಗಿಡಗಳನ್ನು ನೆಡಿ. ಪ್ರಕೃತಿಗೆ ಸಹಾಯ ಆಗುತ್ತೆ. ಅದು ಕೂಡ ಆಧ್ಯಾತ್ಮಿಕತೆಯ ಒಂದು ಭಾಗನೇ ಸ್ನೇಹಿತರೆ. ಎಲ್ಲೋ ಹೋಗ್ತಿರ್ತೀರಾ, ಹೋಗೋ ಕಾಲಕ್ಕೆ ಯಾರೋ ಅಸಹಾಯಕರು ಏನೋ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ನಿಮ್ಮಿಂದ ಏನ್ ಆಗುತ್ತೋ ಆ ಸಹಾಯ ಅಲ್ಲಿ ಮಾಡಿ. ನಮ್ಮೊಳಗೆ ಒಂದು ಈಗೋ ಅನ್ನೋದಿರುತ್ತೆ ಸ್ನೇಹಿತರೆ, ಅದು ನಮ್ಮನ್ನ ಕೆಳಗಡೆ ಇಳಿಯೋದಕ್ ಬಿಡಲ್ಲ. ಅದನ್ನ ಬಿಟ್ಟು ನೀವು ಸಹಾಯ ಮಾಡಿದ್ರೆ ಅದು ಆಧ್ಯಾತ್ಮಿಕತೆ. ಇಲ್ಲ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಾನು ತುಂಬಾ ಸ್ಪೆಷಲ್ ಅಂತ ಅನ್ಕೊಂಡ್ರೆ ಅದು ಆಧ್ಯಾತ್ಮಿಕತೆ ಅಲ್ಲ ಸ್ನೇಹಿತರೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಎಲ್ಲರೊಳಗೆ ಒಂದಾಗಿರೋದೇ ಆಧ್ಯಾತ್ಮಿಕತೆ. ನಾನೇನೋ ತುಂಬಾ ತಿಳ್ಕೊಂಡಿದ್ದೀನಿ, ನಾನು ತುಂಬಾ ಬುಕ್ ಓದಿದ್ದೀನಿ, ಅವ್ರು ಇನ್ನೂ ಏನೂ ಓದಿಲ್ಲ, ಅವ್ರ ಧ್ಯಾನ ಎಷ್ಟು ಹೇಳಿದ್ರು ಧ್ಯಾನ ಮಾಡ್ತಿಲ್ಲ, ನಾನ್ ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಪ್ರತ್ಯೇಕ ಭಾವನೆ ಬಂತ
ಅದು ಕೂಡ ಆಧ್ಯಾತ್ಮಿಕತೆ ಅಲ್ಲ. ಅವ್ರು ಇವತ್ತು ಒಪ್ಕೊಳ್ತಾ ಇಲ್ಲ, ಆದ್ರೆ ಮುಂದೆ ಯಾವತ್ತೋ ಒಂದ್ ದಿವಸ ನನಗಿಂತ ಜಾಸ್ತಿ ಅವರೇ ಅಭ್ಯಾಸ ಮಾಡೋದು ಅನ್ನೋ ಭಾವ ಇತ್ತು ಅಂದ್ರೆ ಅದು ಆಧ್ಯಾತ್ಮಿಕತೆ. ಸ್ನೇಹಿತರೆ, ಒಂದಲ್ಲ ಎರಡಲ್ಲ, ನಾವು ಹೇಗಾಗ್ಬೇಕು ಅಂತ, ಒಟ್ಟಾರೆ ಹೇಗಾಗ್ಬೇಕು ಅಂತಂದ್ರೆ ಭೂಮಿಗಿರುವಷ್ಟು ಸಹನೆ ನಮ್ಮಲ್ಲಿ ಇತ್ತು ಅಂದ್ರೆ ಅದೇ ಆಧ್ಯಾತ್ಮಿಕತೆ. ನಾವೇನು ವಾಸ ಮಾಡ್ತಾ ಇದೀವಲ್ಲ, ಈ ಭೂಮಾತೆಗಿರುವಷ್ಟು ಸಹನೆ ನಮ್ಮಲ್ಲಿ ಬಂತು ಅಂದ್ರೆ ಅದೇ ಆಧ್ಯಾತ್ಮಿಕತೆ. ನವವಿಧ ಭಕ್ತಿಗಳಂತಿದೆ, ನವವಿಧ ಧರ್ಮಗಳು ಅಂತಿದೆ. ಎಲ್ಲಾನು ಮನುಷ್ಯನಿಗೆ ಅಷ್ಟೇ ಹೇಳಿದ್ದಾರೆ ಸ್ನೇಹಿತರೆ. ಈ ಉಪನಿಷತ್ತುಗಳೇ ಇರ್ಲಿ, ಉಪನಿಷತ್ತಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಮನುಷ್ಯ ನೀನ್ ಬಂದಿರೋದೇ ನೀನ್ ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ. ಹಾಗಾಗಿ ನೀನು ಆಧ್ಯಾತ್ಮಿಕತೆಯನ್ನ ಬಾಲ್ಯದಿಂದಲೇ ಆರಂಭಿಸು ಅಂತ ಹೇಳುತ್ತೆ ಉಪನಿಷತ್ತು. ಆದ್ರೆ ನಾವು ಯಾವಾಗ ಆರಂಭಿಸ್ತೀವಿ, ಏನಾದ್ರೂ ಕೊರತೆಗಳು ಬಂದಾಗ ಆಧ್ಯಾತ್ಮಿಕತೆ ಕಡೆಗೆ ಒಲವು ಹೋಗುತ್ತೆ. ಇವಾಗ ಹಾಗಿಲ್ಲ ಬಿಡಿ. ಒಂದಷ್ಟು ವರ್ಷಗಳ ಹಿಂದೆ ಹೇಗಿತ್ತಪ್ಪ ಅಂದ್ರೆ, ಶ್ರಾವಣ ಒಂದ್ ತಿಂಗಳಷ್ಟೇ ಆಧ್ಯಾತ್ಮಿಕತೆ, ಶ್ರಾವಣ ಪೂರ್ತಿ ಆಧ್ಯಾತ್ಮಿಕರಾಗಿರ್ತೀವಿ. ಶ್ರಾವಣ ಮುಗಿದ್ಮೇಲೆ ಮತ್ತೆ ಯಥಾವತ್ತಾಗಿ ಅದೇ ಚಕ್ರ ಉರುಳ್ತಾ ಇತ್ತು. ಇಲ್ಲ, ಈ ವೇದಿಕೆಯಲ್ಲಿ ಹಿರಿಯರು ಯಾರಾದ್ರೂ ಇದ್ರೆ ತಮಗ್ ಗೊತ್ತಾಗುತ್ತೆ. ಆ ಒಂದು ತಿಂಗಳು ಪೂರ್ತಿ ದೇವರ ನಾಮಸ್ಮರಣೆ ಹಾಗೆ ಹೀಗೆ ಅಂತಿರೋದು. ಆ ತಿಂಗಳು ಮುಗಿತಾ ಮತ್ತೆ ಯಥಾವತ್ತಾಗಿ ರೂಟೀನ್ ಸ್ಟಾರ್ಟ್. ಅದಕ್ಕೆ ನಚಿಕೇತ ಯಮನಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಯಮ, ನೀನ್ ಕೊಡ್ತಕ್ಕಂತಹ ಅನಿತ್ಯ ವಸ್ತುಗಳು ನನಗ್ ಬೇಡ. ನನಗೆ ಯಾವ್ದು ಬೇಕಾಗಿದೆ ಅಂದ್ರೆ ನಿತ್ಯವಾದಂತಹ ವಸ್ತು ಬೇಕಾಗಿದೆ. ನೀನ್ ಕೊಡುವಂತಹ ಸಂಪತ್ತು ಬೇಡ, ನೀನ್ ಕೊಡುವಂತ ಸಂತೃಪ್ತಿ, ಶಾಂತಿ, ನೆಮ್ಮದಿ ಯಾವುದು ಬೇಡ. ಅದ್ಯಾವುದು ಶಾಶ್ವತ ಅಲ್ಲ. ನನಗೆ ಶಾಶ್ವತವಾಗಿರ್ತಕ್ಕಂಥದ್ದು ಬೇಕು. ಆ ಜ್ಞಾನ ತಿಳ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡುವಂತ ಯಮನಿಗೆ 12 ವರ್ಷದ ಬಾಲಕ ನಚಿಕೇತ ಕೇಳ್ತಾ ಇರ್ತಾನೆ. ಎಷ್ಟು ವಯಸ್ಸು ಅವನಿಗೆ? 12 ವರ್ಷ. ಆ ವಯಸ್ಸಲ್ಲಿರ್ತಕ್ಕಂಥ ಪುಟ್ಟ ಮಗು ಕೇಳುತ್ತೆ, ಎಲ್ಲವೂ ನಶಿಸಿದ ಬಳಿಕ ಏನು ಉಳಿಯುತ್ತೆ? ಅದು ನಾನು ತಿಳ್ಕೊಬೇಕು, ಅದನ್ನ ನಾನ್ ತಿಳ್ಕೊಬೇಕು. ಅದಕ್ಕೆ ಯಮ ಏನ್ ಹೇಳ್ತಾನೆ ಅಂತಂದ್ರೆ, ತತ್ವಂ ಅಸಿ. ನೀನು ಯಾವ್ದನ್ನ ಹುಡುಕಾಡ್ತಾ ಇದೆಯಲ್ಲ ನಚಿಕೇತ, ಅದುವೇ ನೀನು. ಶ್ವೇತಕೇತು, ಅದುವೇ ನೀನು. ಅಂದ್ರೆ ನೀನು ಆತ್ಮ ಪದಾರ್ಥ. ಅದಕ್ಕೆ ನೀನು ನಿತ್ಯವಾದದ್ದನ್ನ ಕೇಳ್ತಿದೀಯ. ಸ್ನೇಹಿತರೆ, ನಾವು ಶಾಂತಿ ನೆಮ್ಮದಿಯನ್ನ ಬಯಸ್ತೀವಿ. ಓಕೆ, ಶಾಂತಿನೇ ಶಾಶ್ವತ, ನೆಮ್ಮದಿನೇ ಶಾಶ್ವತ, ಸಂತೃಪ್ತಿನೇ ಶಾಶ್ವತ ಅಂತ ಅನ್ಕೋತೀವಿ. ಎಷ್ಟು ಸರಿ ಇದು. ಓಕೆ, ಒಂದು ಮನೆ ಕಟ್ಟಬೇಕು ಅಂತ ಕನ್ಸಿರುತ್ತೆ. ಮನೆ ಕಟ್ಟಿದಾಗ ನಾನು ನೆಮ್ಮದಿಯಿಂದ ಜೀವಿಸ್ತೀನಪ್ಪ. ಮನೆ ಕಟ್ಟದಾದ್ಮೇಲೆ ನಾನು ಯಾವ್ದು ಟೆನ್ಷನ್ನೇ ಮಾಡ್ಕೊಳಲ್ಲ, ನಾನು ಆರಾಮಾಗಿ ಜೀವಿಸ್ತೀನಿ ಅಂತ ಅನ್ಕೋತೀನಿ. ಮನೆ ಆಯ್ತಾ? ಮನೆ ಕಟ್ಟದ್ವಾ? ಗೃಹ ಪ್ರವೇಶ ಆಯ್ತು. ಗೃಹ ಪ್ರವೇಶ ಆಗಿ ಮನೆಗೆಲ್ಲ ಬಂದ್ ಸೆಟ್ಲ್ ಆದ ತಕ್ಷಣ ಆ ನೆಮ್ಮದಿ ಹೋಗ್ಬಿಡುತ್ತೆ. ನೆಮ್ಮದಿಯಾಗಿ ಜೀವಿಸ್ಬೇಕು ಅಂತ ಅನ್ಕೊಂಡಿರುವಂತ ಮನೋಭಾವನೆ ಹೊರಟೋಗ್ಬಿಡುತ್ತೆ. ಮತ್ತೆ ಶುರುವಾಯ್ತು, ಮತ್ತೆ ಹೊಸದೊಂದು ಶುರುವಾಯ್ತು. ಹಾಗಾದ್ರೆ ಆ ನೆಮ್ಮದಿ ಶಾಶ್ವತನ? ಅಲ್ಲ, ಅದು ಅನಿತ್ಯವಾದದ್ದು. ಶಾಂತಿ ಎಲ್ಲೋ ಒಂದ್ ಕಡೆ ಹೋಗಿ ಕೂತಾಗ ಶಾಂತಿ ಸಿಗುತ್ತೆ, ಮನಸ್ಸು ಪ್ರಶಾಂತವಾಗಿರುತ್ತೆ. ಅಲ್ಲಿ ಹೋಗಿ ಕೂತೋರು ನೀವೇ. ಫಾರ್ ಎಕ್ಸಾಂಪಲ್ ದೇವಸ್ಥಾನ ಅಥವಾ ಯಾವ್ದೋ ಮೆಡಿಟೇಷನ್ ಹಾಲ್ ಅಂತ ಅನ್ಕೊಳ್ಳಿ, ಅಥವಾ ಇನ್ಯಾವುದೋ ಪ್ರಕೃತಿಯ ಒಂದು ತಾಣ ಅಂತ ತಿಳ್ಕೊಳ್ಳಿ. ಅಲ್ಲಿ ಹೋಗಿ ಕೂತ್ಕೊಳ್ಳೋರು ನೀವೇ. ಅಲ್ಲಿ ಇರುವಂತಹ ಮನಃಶಾಂತಿ ಮನೆಗೆ ಬಂದಾಗ ಯಾಕಿಲ್ಲ? ಮನೇಲಿರೋರು ನೀವೇ ಅಲ್ವಾ? ನಾವೇ ಅಲ್ವಾ ಮನೇಲಿರೋ? ಅಲ್ಲಿ ದೇವಸ್ಥಾನಕ್ಕೆ ಹೋದೋರು ನಾವೇ, ಮನೆಯಲ್ಲಿ ಇರೋರು ನಾವೇ. ಎರಡು ಕಡೆಗೆ ಇರ್ತಕ್ಕಂತಹ ನಮಗೆ ಒಂದ್ ಕಡೆಗೆ ಶಾಂತಿ ಇದೆ, ಇನ್ನೊಂದ್ ಕಡೆಗೆ ಶಾಂತಿ ಇಲ್ಲ. ಹಾಗಾದ್ರೆ ಶಾಂತಿ ಅನ್ನೋದು ಶಾಶ್ವತನ? ಇಲ್ಲ. ತೃಪ್ತಿ ಸಹ ಶಾಶ್ವತ ಅಲ್ಲ ಸ್ನೇಹಿತರೆ. ಏನೋ ಒಂದನ್ನ ಪಡ್ಕೋಬೇಕು ಅಂತ ಅನ್ಕೊಂಡಿರ್ತೀವಿ. ಪಡ್ಕೋಬೇಕು ಅನ್ನುವಂತಹ ತವಕದಲ್ಲಿ ಆ ವಸ್ತು ನಮ್ಮ ಹತ್ರಕ್ ಬಂದಾಗ ಆ ತೃಪ್ತಿ ಭಾವನೆ ಹೊರಟೋಗ್ಬಿಡುತ್ತೆ. ಅದು ಕೂಡ ಶಾಶ್ವತ ಅಲ್ಲ. ಯಮ, ನನಗದು ಬೇಡ. ನಾನು ಯಾರಂತ ತಿಳ್ಕೊಬೇಕು. ನಾನು ಯಾವುದಕ್ಕೋಸ್ಕರ ಬಂದಿದ್ದೀನಿ? ಈ ಅಜ್ಞಾನ ಯಾಕಿದೆ ಭೂಮಿ ಮೇಲೆ? ಈ ತಾರತಮ್ಯಗಳು ಯಾಕಿದೆ? ಒಬ್ರಲ್ಲಿ ಹೆಚ್ಚು ಜ್ಞಾನ ಇದೆ, ಒಬ್ರಲ್ಲಿ ಕಮ್ಮಿ ಜ್ಞಾನ ಇದೆ. ಯಾರೋ ಒಬ್ರು ಸತ್ಯವನ್ನ ಹೇಳಕ್ ಹೋದ್ರೆ ಆ ಸತ್ಯವನ್ನ ಯಾರೋ ನಂಬ್ತಾನೆ ಇಲ್ವಲ್ಲ. ಎಲ್ರು ಸುಳ್ಳು ಹೇಳಿ ಬದುಕ್ತೀನೋ, ಸತ್ಯ ಹೇಳಿ ಬದುಕ್ತೀನೋ, ಎಷ್ಟು ದಿವಸ ಬದುಕ್ತೀನೋ ಗೊತ್ತಿಲ್ಲ, ಇರೋ ಹಾಗೆ ಇದ್ಬಿಡೋಣ ಅಂತ ಹೇಳ್ತಾರೆ. ಯಾಕೆ ಈ ತರ ಎಲ್ಲ ನಡೀತಾ ಇದೆ? ಸತ್ಯವನ್ನ ಹೇಳುವಂತ ಎಷ್ಟೋ ಜನರ ಹತ್ಯೆ ಆಗ್ತಾ ಇದೆ. ಯಾಕೆ? ಇಷ್ಟೆಲ್ಲಾ ಪ್ರಶ್ನೆ ಕೇಳ್ತಾ ಹೋಗ್ತಾನೆ ನಚಿಕೇತ ಯಮನಿಗೆ. ಎಲ್ಲದಕ್ಕೂ ಕ್ರಮಬದ್ಧವಾಗಿ ಉತ್ತರ ಹೇಳ್ತಾ ಬರ್ತಾರೆ. ಅವರವರ ಕರ್ಮಕ್ಕೆ ಅನುಸಾರವಾಗಿ ಅವರವರ ಜೀವನ ಶೈಲಿ ಇರುತ್ತೆ. ಅದನ್ನ ಯಥಾವತ್ತಾಗಿ ಅದು ಹೇಗಿದೆಯೋ ಹಾಗೆ ನೋಡುವುದು ಸಹ ಆಧ್ಯಾತ್ಮಿಕತೆ. ಸಿಂಪಲ್ ಆಗಿ ಹೇಳ್ತೀನಿ ಸ್ನೇಹಿತರೆ, ನನ್ ಮುಂದೆ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಅನ್ಕೊಳ್ಳಿ.
ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಇಲ್ಲಿ ಲಕ್ಷ್ಮೀ ದೇವಿ ಅಮ್ಮ ಅವರಿದ್ದಾರೆ. ಓಕೆ, ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ನೋಡೋ ಕಾಲಕ್ಕೆ ಅವ್ರು ಹೇಗಿದ್ದಾರೆ ನಾನು ಅವ್ರನ್ನ ಹಾಗೆ ನೋಡ್ಬೇಕಷ್ಟೇ. ನೋಡುವಂತಹ ಸಮಯದಲ್ಲಿ ನನ್ನ ಒಳಗಡೆ ಅವರ ಕುರಿತಾಗಿ ಯಾವುದೇ ರೀತಿ ಯೋಚನೆಗಳು ಇರಬಾರ್ದು. ಲಕ್ಷ್ಮೀ ದೇವಿಯವರು ಈ ತರ ಯಾಕೆ ಕೂತಿದ್ದಾರೆ, ಅವರು ವಿದ್ಯಾಭ್ಯಾಸ ಮಾಡಿದಾರೋ ಇಲ್ವೋ, ಅವರು ಎಷ್ಟು ತಿಳ್ಕೊಂಡಿದ್ದಾರೆ, ಅವರು ಎಷ್ಟು ದಿವಸದಿಂದ ಧ್ಯಾನ ಮಾಡ್ತಾ ಇದ್ದಾರೆ, ಈ ವೇದಿಕೆಗೆ ಬಂದಂತ ಉದ್ದೇಶ ಏನಿರ್ಬೋದು ಅವರು, ಅಥವಾ ಅವ್ರಿಗೆ ಸರಿಯಾಗಿ ಕೂತ್ಕೊಳ್ಳೋಕೆ ನೋಡಿ. ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಒಳ್ಳೆ ಯೋಚನೆಗಳು, ಕೆಟ್ಟ ಯೋಚನೆಗಳು ಎಟ್ ಎ ಟೈಮ್ ಬರಕ್ ಶುರು ಆಗುತ್ತೆ. ಇಂತಹ ಯೋಚನೆಗಳು ಇಲ್ಲದೆ ಎದುರಿಗೆ ಇರುವಂತಹ ವ್ಯಕ್ತಿಯನ್ನ ಯಥಾವತ್ತಾಗಿ ಅವ್ರು ಹೇಗಿದ್ದಾರೋ ಹಾಗೆ ಏನಾಗುತ್ತೆ ಮನ್ಸಲ್ಲಿ ಏನ್ ಮೂಡ್ ಬರುತ್ತೆ, ಭಾವನೆ ಏನಾಗುತ್ತೆ, ಮಗು ಎಷ್ಟು ಚೆನ್ನಾಗಿದೆ, ಅದ್ರ ಮೇಲೆ ಪ್ರೀತಿ ಬರುತ್ತೆ ಅಲ್ವಾ, ಅನ್ಕಂಡೀಷನಲ್ ಲವ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ ಆತರ? ಯಾಕೆ ಅಂತಂದ್ರೆ ಅಲ್ಲಿ ಯಾವುದೇ ಕಲ್ಮಶ ಇಲ್ಲ, ನಾನು ನನ್ನದು ನನ್ನಿಂದಲೇ ಅನ್ನುವಂತಹ ಭಾವ ಅಲ್ಲಿಲ್ಲ. ಅದು ಆಧ್ಯಾತ್ಮಿಕತೆ ಸ್ನೇಹಿತರೆ. ಅಷ್ಟು ತಿಳಿಯಾದ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇದ್ದಂತಹ ನಾವುಗಳು ಬೆಳೀತಾ ಬೆಳೀತಾ ಏನಾಗ್ತೀವಿ, ಆ ಸ್ಥಿತಿಯನ್ನ ನಾವೇ ಕಳ್ಕೊತೀವಿ. ಕೆಲವರು ಅದೇ ಸ್ಥಿತಿಯಲ್ಲಿ ತಮ್ಮ ಜೀವನವನ್ನ ಮುಂದುವರಿಸಿರ್ತಾರೆ, ಆದ್ರೆ ಈ ಸಮಾಜ ಅವ್ರನ್ನ ಜೀವಿಸಕ್ ಬಿಡಲ್ಲ. ಏನು ಎಲ್ರು ಎಷ್ಟು ಬೆಳೀತಾ ಇದ್ದಾರೆ, ಇನ್ನಿನ್ನು ಹಾಗೆ ಇದ್ದಾನೆ, ಅದೇ ಮೈಂಡ್ ಸೆಟ್ ಇದೆ, ಇನ್ನು ಯಾವಾಗ ಅಪ್ಡೇಟ್ ಆಗ್ತೀಯಾ, ಯಾವಾಗ ಬದಲಾಗ್ತೀಯ ನೋಡಿ. ಸಮಾಜ ಅವನ್ ಏನ್ ಮಾಡುತ್ತೆ, ಆ ಮನುಷ್ಯನನ್ನ ನಾಟ್ ಓನ್ಲಿ ಪುರುಷ, ಸ್ತ್ರೀ, ಅಲ್ಲಿ ಸ್ತ್ರೀ ಸಹ ಬರ್ತಾಳೆ, ಏನಾಗುತ್ತೆ ಬದಲಾಯಿಸ್ತಾ ಏನ್ ಮಾಡ್ತೀವಿ, ಒಂದಷ್ಟು ವರ್ಷ ಕಳಿತೀವ, ಭ್ರಮೆಯಲ್ಲಿ ಒಂದಷ್ಟು ವರ್ಷ ಕಳಿತೀವಿ, ಈ ಮಾಯಾ ಸಂಸಾರದಲ್ಲಿ ಒಂದಷ್ಟು ವರ್ಷ ಕಳಿತೀವಿ, 70 ವರ್ಷ 80 ವರ್ಷ ಆಯ್ತು, ಎಲ್ಲಾನು ತೀರ್ ಹೋಯ್ತು. ಆಸೆ ಆಕಾಂಕ್ಷೆಗಳು, ಭಾವನೆಗಳು, ಕಲ್ಪನೆಗಳು, ಸೇವೆ, ಜವಾಬ್ದಾರಿ, ಅನಾರೋಗ್ಯ ಸ್ಥಿತಿ ಎಲ್ಲ ಮುಗೀತಪ್ಪ. 60 ವರ್ಷಕ್ಕೆ ಒಂದಿಷ್ಟು ಶಾಂತಿ ಬೇಕಲ್ಲ, ನಗುವನ್ನ ಕಳ್ಕೊಂಡಿದ್ದೀನಿ ಒಂದಿಷ್ಟು ನಗಬೇಕಲ್ಲ, ನೆಮ್ಮದಿಯನ್ನ ಕಳ್ಕೊಂಡಿದ್ದೀನಿ ಒಂದಿಷ್ಟು ನೆಮ್ಮದಿ ಪಡ್ಕೋಬೇಕಲ್ಲ. ಏನ್ ಮಾಡಕ್ ಶುರು ಮಾಡ್ತೀವಿ, ಹುಡುಕಾಡಕ್ ಶುರು ಮಾಡ್ತೀವಿ. ಓಕೆ, ಹುಡುಕಾಡೋದಕ್ಕೆ ಶುರು ಮಾಡ್ತೀವಿ. ಸ್ನೇಹಿತರೆ ಒಂದ್ ನಿಮಿಷ. ಓಕೆ, ಆಯ್ತಾ ಮೇಡಮ್, ಹೋಸ್ಟ್ ಆಯ್ತಾ ಸನ್ಗೌಡ್ರದು? ಎಸ್ ಮ್ಯಾಮ್, ಎಸ್ ಆಗಿದೆ ಮ್ಯಾಮ್. ಆಗಿದೆ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು. ಓಕೆ. ಸೊ ನಾನು ಏನ್ ಹೇಳ್ತಾ ಇದ್ದೆ ನೋಡಿ, ಹೀಗೆ ಮರಿಬಾರ್ದು. ಇದು ಆಧ್ಯಾತ್ಮಿಕತೆ ಅಲ್ಲ, ನೆನ್ಪಲ್ಲಿ ಇಟ್ಕೋಬೇಕು. ನಾನು ಏನ್ ಮಾತಾಡ್ತಿದ್ದೆ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೆ, ಪ್ರೆಸೆಂಟ್, ಲಿವಿಂಗ್ ಇನ್ ದಿ ಪ್ರೆಸೆಂಟ್, ಅದೇ ಆಧ್ಯಾತ್ಮಿಕತೆ. 70 ವರ್ಷ 80 ವರ್ಷ ಆಗುತ್ತೆ, ಎಲ್ಲಾ ಸಾಕಾಗಿರುತ್ತೆ, ಮತ್ತೆ ಬಾಲ್ಯದಲ್ಲಿ ಹೇಗಿದ್ನೋ ಹಾಗೆ ಇರ್ಬೇಕು ಅಂತ ಅನ್ಸುತ್ತೆ. ಇದು ಪ್ರಕೃತಿ ಸಹಜ ಸ್ವಭಾವ ಸ್ನೇಹಿತರೆ. ಹಾಗೆ ಇರೋದಕ್ಕಾಗುತ್ತಾ? ಮತ್ತೆ ಹೇಳ್ತಾರೆ ವಯಸ್ಸಾದವರೆಲ್ಲ ಮಕ್ಕಳ ತರನೇ ಅಂತ ಹೇಳ್ತಾರೆ. ಹೌದು, ಮತ್ತೆ ಅದೇ ಮರುಕಳಿಸುತ್ತೆ. ಆ ಸಮಯ ಬರೋ ತನಕ ವೇಟ್ ಮಾಡೋದ್ ಬೇಡ. ಜೀವಿತಾವಧಿಯುದ್ದಕ್ಕೂ ನೀವು ಮಗುವಿನ ತರಹ ಜೀವಿಸೋದೇ ಆಧ್ಯಾತ್ಮಿಕತೆ. ಸಿಂಪಲ್ ಆಗಿ ಸ್ನೇಹಿತರೆ, ನಾನು ಎಷ್ಟೋ ತರಗತಿಯಲ್ಲಿ ಹೇಳಿದೀನಿ ಸಹ, ಮಕ್ಕಳಿದ್ರೆ ಮನೆಯಲ್ಲಿ ಮಕ್ಕಳ ಜೊತೆ 1 ಗಂಟೆ ಟೈಮ್ ಸ್ಪೆಂಡ್ ಮಾಡಿ, ಅಥವಾ ನೆರೆಹೊರೆ ಮಕ್ಕಳ ಜೊತೆಗೆ 1 ಗಂಟೆ ಟೈಮ್ ಸ್ಪೆಂಡ್ ಮಾಡಿ. ಇನ್ನೂ ಸರಿಯಾಗಿ ಬುದ್ಧಿ ಬೆಳೆದಿರುತ್ತಿಲ್ಲ ಮಕ್ಕಳದು, ಎಷ್ಟು ಚೆನ್ನಾಗಿ ಆಟ ಆಡ್ತಿರ್ತವೆ. ಅವುಗಳ ಆಕ್ಟಿವಿಟಿಯನ್ನ ಸುಮ್ನೆ ಗಮನಿಸ್ತಾ ಇರಿ ನೀವು, ಏನೋ ಒಂದನ್ನ ಪಡಿತಾ ಇರ್ತೀರಾ. ಅದು ಕೂಡ ಮೆಡಿಟೇಷನ್ ಸ್ನೇಹಿತರೆ. ಅದೇನ್ ಬಿಡಿ ಸುಮ್ಮನೆ ಟೈಮ್ ಪಾಸ್ ಅಂತ ಅನ್ಕೊಳಕ್ ಹೋಗ್ಬಿಡಿ, ಜ್ಞಾನ ಬರ್ತಾ ಇರುತ್ತೆ. ಮಕ್ಕಳಿಂದ ಎಷ್ಟೋನ್ನ ಕಲಿತಿರ್ತೀವಿ. ಅವು ತಾರತಮ್ಯ ಮಾಡಲ್ಲ, ನಂದೇ ಸರಿಯಾಗ್ಬೇಕು ಅಂತ ಅನ್ನಲ್ಲ. ಹೊಡೆದ್ರು ಹೊಡ್ಸ್ಕೊತವೆ, ಬೈದ್ರು ಬೈಸ್ಕೊತವೆ, ಮತ್ತೆ ನಗ್ತಾ ಹತ್ರ ಬರ್ತವೆ, ತಗ್ಕೋತವೆ. ಎಂತಹ ದೊಡ್ಡ ಮನಸ್ಸು, ಎಂತಹ ವೈಶಾಲ್ಯತೆ ಅದು. ಆ ವೈಶಾಲ್ಯತೆ ನಾನು ಅಳವಡಿಸ್ಕೋಬೇಕು ಅಂದ್ರೆ ಗುಂಡಿಗೆ ಗಟ್ಟಿಯಾಗಿರ್ಬೇಕು ಸ್ನೇಹಿತರೆ. ನಾವ್ ಹಾಗೆ ಮಾಡ್ತೀವ? ಇಲ್ಲ. ಯಾರಾದ್ರೂ ಬೈದ್ರು ಅಂತ ತಿಳ್ಕೊಳ್ಳಿ, ಹೊರಗಿನೋರ್ ಬಿಡಿ, ಮನೇಲೆ ಯಾರಾದ್ರೂ ನಮ್ಗೆ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಅವ್ರ ಜೊತೆ 1 ವಾರ ಮಾತಾಡಲ್ಲ ನಾವು. ಯಾಕೆ ನಮ್ಗೆ ಆ ಸ್ವೀಕಾರ ಮನೋಭಾವ ಅನ್ನೋದು ಯಾಕಿಲ್ಲ? ಬೇಕಲ್ವಾ? ಅದೆಲ್ಲ ಬೇಕು ಅಂತಾನೆ ನಾವು ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿರೋದು. ಕ್ಷೇತ್ರ ಸ್ನೇಹಿತರೆ, ಇದು ಸ್ಥಿತಿ ಅಲ್ಲ, ಕ್ಷೇತ್ರ ಅಂತಂದ್ರೆ ಇದು ಬಹಳಷ್ಟು ವಿಶಾಲವಾದದ್ದು. ಇಲ್ಲಿ ಬಹಳಷ್ಟು ವಿಷಯಗಳಿದೆ. ಆ ಎಲ್ಲಾ ವಿಷಯಗಳಲ್ಲಿ ಒಂದೊಂದನ್ನ ಸರಿಪಡಿಸ್ಕೊಳ್ತಾ ಜೀವನ ಮಾಡೋದೇ ಆಧ್ಯಾತ್ಮಿಕತೆ. ಯಾರಾದ್ರೂ ಸಹೃದಯರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ
ಅಬ್ಬಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಮತ್ತೊಂದ್ 4 ಜನ ಅವ್ರ ಮಾತು ಕೇಳೋ ತರ ಆಗ್ಲಿ ಅಂತ ಅನ್ಕೋಬೇಕು. ನನಗಿಂತ ಅವನೇನ್ ಚೆನ್ನಾಗಿ ಮಾತಾಡ್ತಾರೆ, ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡ್ವಾ, ಅದು ಆಧ್ಯಾತ್ಮಿಕತೆ ಅಲ್ಲ. ಯಾರಾದ್ರೂ ಬೆಳೀತಾ ಇದ್ರೆ ಸ್ನೇಹಿತರೆ ಅವ್ರನ್ನ ಪ್ರೋತ್ಸಾಹಿಸಬೇಕು. ಇನ್ನೊಂದು ಹೆಜ್ಜೆ ಮುಂದೆ ಹೋಗು, ಇನ್ನೂ ಚೆನ್ನಾಗಿರೋ. ಸ್ವಲ್ಪ ಏರಿಳಿತಗಳು ಬರ್ತಾ ಇರುತ್ತೆ, ತಪ್ಪಲ್ಲ. ಏನ್ ಬಿಡಿ, ನಾವ್ ಎಲ್ರಿಗೂ ಎಷ್ಟು ಒಳ್ಳೇದನ್ನ ಬಯಸಿದ್ರು ಸಹ ನಮ್ಗೆ ಒಳ್ಳೇದಂತ ಇನ್ನೂ ಆಗೇ ಇಲ್ಲ. ಅದು ಯಾವಾಗ ಕಾಲ ಬರುತ್ತೋ ಅನ್ಕೋತಿರ್ತೀವಿ. ನೆನ್ಪಿಟ್ಕೊಂಬಿಡಿ, ನಾವ್ ಎಷ್ಟೇ ಒಳ್ಳೆಯವರಾಗಿದ್ರು, ಒಳ್ಳೆಯ ಸ್ಥಿತಿಯಲ್ಲಿ ನಾವು ಎಲ್ರಿಗೂ ಸೇವೆ ಮಾಡ್ತಾ ಇದ್ರು, ಕಷ್ಟ ನಮ್ಮನ್ನ ಇನ್ನೂ ಬಿಡ್ತಾ ಇಲ್ಲ, ಕಷ್ಟಗಳು ಇನ್ನೂ ಇದೆ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಪರೀಕ್ಷೆ ನಡೆದಿದೆ. ಯಾವ್ದೋ ಒಂದು ದೊಡ್ಡ ಕೆಲಸಕ್ಕೋಸ್ಕರ ನೀವು ತಯಾರಾಗ್ತಾ ಇದ್ದೀರಾ, ದೊಡ್ಡ ಜವಾಬ್ದಾರಿಗೋಸ್ಕರ ನೀವು ರೆಡಿ ಆಗ್ತಾ ಇದ್ದೀರಾ. ಯಾವಾಗ್ಲೂ ಜಗತ್ತು ಹೀಗೆ ಇಲ್ಲ ಸ್ನೇಹಿತರೆ, ಪರಿವರ್ತನೆ ಜಗದ ನಿಯಮ. ಇವತ್ ನಾವ್ ಹೀಗಿದ್ದೀವಿ, ಮುಂದಿನ ವರ್ಷ ಹೇಗಿರ್ತೀವೋ ಗೊತ್ತಿಲ್ಲ, ವರ್ಷ ಬಿಡಿ ನಾಳೆ ಹೇಗಿರ್ತೀವೋ ಗೊತ್ತಿಲ್ಲ ಅಲ್ವಾ. ಪ್ರತಿ ಕ್ಷಣ ಬದಲಾಗ್ತಾ ಇದೆ. ಆ ಕ್ಷಣದ ಬದಲಾವಣೆಗೆ ತಕ್ಕಂತೆ ನಾವು ಸಹ ಚಲನೆಯಲ್ಲಿರೋದೇ ಆಧ್ಯಾತ್ಮಿಕತೆ. ನಿಂತ ನೀರಾಗಬಾರ್ದು. ನಿಂತ ನೀರು ಕುಡಿಯೋದಕ್ಕೂ ಯೋಗ್ಯ ಅಲ್ಲ, ಬಳಸೋದಕ್ಕೂ ಯೋಗ್ಯ ಅಲ್ಲ. ಅಷ್ಟೇ ಯಾಕೆ, ಸುಮಾರು 1 ವರ್ಷ ನೀರು ನಿಂತಲ್ಲೇ ನಿಂತ್ಕೊಂತು ಅಂದ್ರೆ ಅದ್ರ ಪಕ್ಕ ಹೋಗೋದಕ್ಕೂ ಆಗಲ್ಲ ಅಲ್ವಾ, ಅಶುದ್ಧ ಆಗ್ಬಿಡುತ್ತೆ. ಅದೇ ನೀರು ಹರಿತಾ ಇತ್ತು ಅಂದ್ರೆ ಎಷ್ಟು ಶುದ್ಧವಾಗಿರುತ್ತೆ, ಔಷಧೀಯ ಗುಣಗಳು ಸಹ ಅದರಲ್ಲಿರುತ್ತೆ. ಗಂಗೆ ಎಷ್ಟು ಪವಿತ್ರ ಅಲ್ವಾ, ಯಾಕೆ ಅವಳು ನಿತ್ಯ ಹರಿತಾಳೆ, 12 ತಿಂಗಳು ಹರಿತಾ ಇರ್ತಾಳೆ ಅವಳು. ಸುಮ್ನೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಎಲ್ಲವೂ ತೊಳ್ಕೊಂಡು ಹೋಗುತ್ತೆ. ಯಾಕೆ, ಅವಳು ಎಲ್ಲ ಪಾಪಗಳನ್ನ ಹಾಗೆ ಹರಿತಾ ಇರುತ್ತೆ. ಅದು ಹೋಗ್ತಾ ಇರುತ್ತೆ, ಮತ್ತೆ ಈ ಕಡೆ ಬರ್ತಾ ಇರುತ್ತೆ. ಪ್ರಕೃತಿಯಲ್ಲಿ ಇರತಕ್ಕಂತ ನಿಯಮವನ್ನ ನಾವು ಸುಮ್ನೆ ಅಬ್ಸರ್ವ್ ಮಾಡ್ತಾ ಇರೋದೇ ಆಧ್ಯಾತ್ಮಿಕತೆ ಸ್ನೇಹಿತರೆ. ಪ್ರತಿ ದಿನ ಒಂದೊಂದು ಬಣ್ಣದ ಹೂ ಹುಟ್ಕೋತಾ ಇರುತ್ತೆ. ಪ್ರತಿ ದಿವಸ ಒಂದು ಹಣ್ಣು, ವಿಧವಾದಂತಹ ಹಣ್ಣುಗಳು ಗಿಡದಲ್ಲಿ ಬೆಳೀತಾ ಇದ್ದೇವೆ. ಯಾರಿಗೋಸ್ಕರ? ಯಾವ್ದಾದ್ರು ಗಿಡ ಇದು ನನ್ನ ಮಣ್ಣಿನಲ್ಲಿ ಇದು ಉಟ್ಕೊಂಡಿರೋದು ಹಣ್ಣು, ಇದು ನನ್ಗ್ ಬೇಕು ಅಂತ ಕಟ್ ಮಾಡಿ ತಿನ್ನೋದನ್ನ ನೋಡಿದೀರಾ? ಇಲ್ಲ. ಬಾಳೆ ಗಿಡ ಇರ್ಲಿ, ಒಂದು ಆಪಲ್ ಇರ್ಲಿ, ಒಂದು ಸೀಬೆ ಗಿಡ ಇರ್ಲಿ, ಫಲವತ್ತಾಗಿ ಪುಷ್ಕಳವಾಗಿ ಹಣ್ಣುಗಳನ್ನ ನಿಂತ್ಕೊಂಡ್ಬಿಡುತ್ತೆ, ಬೆಳೆಸ್ಬಿಡುತ್ತೆ. ಯಾರಿಗೋಸ್ಕರ ಸ್ನೇಹಿತರೆ? ನಮಗೋಸ್ಕರ ಅಲ್ವಾ, ಚರಾಚರ ಜೀವಿಗಳಿಗೋಸ್ಕರ ಅಲ್ವಾ. ಎಂತಹ ಸೌಹಾರ್ದತೆ, ಎಂತಹ ಒಂದು ಪರೋಪಕಾರ ಮನೋಭಾವ, ಅವುಗಳಿಂದಾನೇ ನಾವು ತಿಳ್ಕೊಳ್ಳೋದು ಬಹಳ ಇದೆ. ನಾವು ಒಂದಿಷ್ಟು ಏನೋ ಕೊಟ್ಟಿರ್ತೀವಿ, ನಾನು ಅವ್ರಿಗೆ ಅಷ್ಟು ಕೊಟ್ಟಿದ್ದೀನಿ, ನಂಗೆ ಏನೋ ಕೊಟ್ಟಿಲ್ಲ ಅಂತ ನಾವು ಅಂತೀವಿ. ಆ ಒಂದು ಮರ ನೀವೇ ಬೆಳೆಸಿರ್ತೀರಾ, ನೀವೇ ಮತ್ತೆ ನಿಮ್ಮ ಉಪಯೋಗಕ್ಕಾಗಿ ಅದನ್ನ ಕಟ್ ಮಾಡೋ ತನಕ ನಿಮ್ಗೆ ಹಣ್ಣು ಕೊಡ್ತಾನೆ ಇರುತ್ತೆ. ಕಟ್ ಮಾಡಿದ್ಮೇಲೂ ಮತ್ತೆ ಬೆಳೆಯುವಂತಹ ಒಂದು ಪ್ರಯಾಸ ಪಡುತ್ತೆ, ಮತ್ತೆ ಬೆಳಿತೀನಿ ನಾನು, ನನ್ನ ಮಾಲೀಕನಿಗೆ ಮತ್ತೊಂದಿಷ್ಟು ಹಣ್ಣನ್ನ ಕೊಡ್ತೀನಿ ಅಂತಕ್ಕಂತ ಉತ್ಸಾಹದಲ್ಲಿರುತ್ತೆ. ಆದ್ರೆ ಮನುಷ್ಯರಾದ ನಾವೇನ್ ಮಾಡ್ತಾ ಇದ್ದೀವಿ? ನಾವು ಬೆಳೆಯಲ್ಲ, ಯಾರನ್ನ ಬೆಳೆಯೋದಕ್ಕೂ ಬಿಡಲ್ಲ. ಹಾಗೆ ಆಗ್ಬಾರ್ದು ಅಂತಾನೆ ಈ ಭೂಮಂಡಲ ಈ ಆಧ್ಯಾತ್ಮಿಕತೆಯನ್ನ ಸೃಷ್ಟಿ ಮಾಡಿದೆ. ನೋ ಮನುಷ್ಯ, ನೀನು ಆತರ ಇರೋದಲ್ಲ. ಹೇಗೆ ಇರ್ಬೇಕು? ಕ್ಯಾ ಬನ್ನ ಹೇ, ಕ್ಯಾ ಬನ್ನೆ ಕೆ ಲಿಯೇ ಯಹಾ ಆಯೆ ಹುಯೇ ಹೈ. ಏನಾಗ್ಬೇಕು ಅಂತ ನೀನ್ ಬಂದಿದೀಯಾ? ಮಹಾತ್ಮನಾಗ್ಬೇಕು ಅಂತ ಅಲ್ವಾ? ಅದಕ್ಕೆ ಎಲ್ಲ ಅವಕಾಶ ಇದೆ ಸ್ನೇಹಿತರೆ. ನಮ್ಮನ್ನ ತಡೆಯೋರು ಯಾರು ಇಲ್ಲ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀನ್ ಯಾಕೆ ಮಹಾತ್ಮನಾಗ್ತಾ ಇದೀಯಾ ಅಂತ ಯಾರು ಕೂಡ ನಿಮ್ಮನ್ನ ಕೇಳಲ್ಲ. ಫಲಾಪೇಕ್ಷೆಯನ್ನ ನಿರೀಕ್ಷೆ ಮಾಡ್ದೇನೆ ಎಲ್ಲವನ್ನ ಮಾಡ್ತಾ ಇರ್ಬೇಕು. ಪೂಜೆನೇ ಇರ್ಲಿ, ಭಕ್ತಿ ಮಾರ್ಗನೇ ಇರ್ಲಿ, ಸೇವೆನೇ ಇರ್ಲಿ, ಯಾವುದೇ ಇರ್ಲಿ ಸ್ನೇಹಿತರೆ. ಯಾಕಂದ್ರೆ ಇದನ್ನ ಭಗವದ್ಗೀತೆನೇ ಹೇಳಿದೆ ಅಲ್ವಾ, ಕರ್ಮನ್ನೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಫಲ ಅಪೇಕ್ಷೆ ಮಾಡಕ್ ಹೋಗ್ಬೇಡಿ, ಮತ್ತೆ ಎಲ್ಲಿ ಸ್ವಾರ್ಥ ಬರುತ್ತೆ. ನಿಸ್ವಾರ್ಥ ಸೇವೆ, ನಿಸ್ವಾರ್ಥ ಧರ್ಮ, ನಿಸ್ವಾರ್ಥ ಆಚರಣೆ. ಯಾವುದ್ರಲ್ಲೂ ಸ್ವಾರ್ಥ ಇರಲ್ವೋ ಅದೇ ಆಧ್ಯಾತ್ಮಿಕತೆ. ನಾವು ಕೂತಿದೀವಿ, ಅದು ಚೇರೋ, ಅದು ಹಾಸಿಗೆನೋ, ಅದು ಮನೆ ಗೋಡೆನೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಕೃತಜ್ಞತಾ ಭಾವ ಇರ್ಲಿ. ಎಷ್ಟು ಒಳ್ಳೆ ಗಾಳಿ ಕೊಡ್ತಾ ಇದೆ ಫ್ಯಾನು, ಅದ್ರ ಬಗ್ಗೆ ಒಂದಿಷ್ಟು ಒಳ್ಳೆ ಭಾವನೆ ಇರ್ಲಿ. ಎಲ್ಲದರ ಕುರಿತಾಗಿ ಕೃತಜ್ಞತಾ ಭಾವ ಇರ್ಲಿ. ನಾವು ಬಳಸುವಂತ ವಸ್ತುಗಳ ಕುರಿತಾಗಿ ಕೃತಜ್ಞತಾ ಭಾವ ಇರ್ಲಿ. ಅದು ನಂದೇ, ನಾನೇ ತಂದಿದ್ದು ಅನ್ನುವಂತ ಭಾವ ಬೇಡ ಸ್ನೇಹಿತರೆ. ಯಾಕೆ ನಾವ್ ಅಷ್ಟೇ ಹೇಳ್ತೀವಿ ಅದನ್ನ, ಇದು ನನ್ನ ಮೇಜು, ಇದು ನನ್ನ ಕುರ್ಚಿ, ಇದು ನಂದೇ ಫೋನು ಅಂತ ನಾವ್ ಹೇಳ್ತೀವಿ. ಅದು ಯಾವತ್ತೂ ಹೇಳಿಲ್ಲ
ಇವರೇ ನನ್ನ ಓನರು ಅಂತ ಯಾವತ್ತೂ ಹೇಳೋದು ಇಲ್ಲ. ನಾವು ಹಾಗೆ ಬದುಕ್ಬೇಕು. ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ಲಾ ಸ್ನೇಹಿತರೆ? ಸಮಾಜದಲ್ಲಿ ಇದ್ದೀವಿ, ವಿಶಾಲಾಕ್ಷಿ ನೀವು ಹೇಳೋ ತರ ಇರಕ್ಕಾಗಲ್ಲ. ಸಿಂಪಲ್ ಆಗಿ ಟೆಕ್ನಿಕ್ ಇದೆ. ಆಧ್ಯಾತ್ಮಿಕ ಜೀವಿಗಳಾಗೇ ಇರೋದಕ್ಕೆ, ಜೀವಿಸೋದಕ್ಕೆ. ಯಾರಾದ್ರೂ ಕೇಳಿದ್ರೆ ಈ ಮನೆ, ಹೌದು ಈ ಮನೆ ನಂದೇ ಅಂತ ಹೇಳೋದು ಹೊರಗಡೆ, ಆದ್ರೆ ಒಳಗಡೆ ಈ ಮನೆ ನಂದಲ್ಲ, ನಾನು ಈ ಮನೆಯಲ್ಲಿ ಇರ್ತೀನಿ, ಎಷ್ಟು ದಿವಸ ಇರ್ತೀನೋ ಗೊತ್ತಿಲ್ಲ. ಈ ಪ್ರಾಪರ್ಟಿ ನಿಮ್ದ ಅಂತ ಕೇಳ್ತಾರೆ, ಹೌದು ಈ ಪ್ರಾಪರ್ಟಿ ನಂದೇ, ಆದ್ರೆ ಒಳಗಿನ ಭಾವ ಹೇಗಿರ್ಬೇಕು, ಇದು ಸಹ ನಂದಲ್ಲ. ಹೊರಗಡೆ ಹೇಳಕ್ ಹೋಗ್ಬೇಡಿ, ಮತ್ತೆ ಒಳಗಡೆ ಮಾತ್ರ ಹೇಳ್ಕೊಳ್ತಾ ಇರಿ. ಹೊರಗಡೆ ಹೇಳಿದ್ರೆ ಅವ್ರಿಗೆ ಏನೋ ಆಗಿದೆ ಅಂತ ಹೇಳಕ್ ಶುರು ಮಾಡ್ತಾರೆ. ಏನು ಗೊತ್ತಾ ಸ್ನೇಹಿತರೆ, ನಮ್ಮೊಳಗೆ ನಾವಿರುವುದಕ್ಕೆ ಇದು ಒಂದು ಪ್ರಯತ್ನ ಅಷ್ಟೇ. ಯಾಕಂದ್ರೆ ಈ ಒಂದು ಬಾಹ್ಯ ಜಗತ್ತು ನಮ್ಮನ್ನ ಹೊರಗಿನ ಜಗತ್ತಿನ ಕಡೆಗೆ ತೆಳ್ಕೊಂಡು ಹೋಗೋದಕ್ಕೆ ಎಷ್ಟು ಬಣ್ಣ ಬಣ್ಣದ ಕ್ರಿಯೆಗಳನ್ನ ಮಾಡತ್ತೆ ಗೊತ್ತಾ? ಈಗ ಮೀನ್ ಹಿಡಿಯೋದಕ್ಕೆ ಕಲರ್ ಕಲರ್ ಕೀಟಗಳನ್ನ ಬಲೆಗೆ ಹಾಕಿರ್ತಾರೆ. ಆ ಮೀನು ಅದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಂದ್ ತಿನ್ನಕ್ ಬರುತ್ತೆ, ಆ ಬಲೆಗೆ ಸಿಕ್ಕಾಕೊಳ್ಳುತ್ತೆ. ಹಾಗೆ ಈ ಮಾಯಾ ಪ್ರಪಂಚ, ಐಹಿಕ ಸುಖ ಭೋಗಗಳು ನಮ್ಮನ್ನ ಆ ರೀತಿ ಸೆಳೀತಾ ಇದ್ದಾವೆ. ನಮ್ಗ್ ಗೊತ್ತಿದ್ದಲೇ ಅಲ್ಲಿ ಬುದ್ಧಿರ್ತೀವಿ ನಾವು. ಮಕ್ಕಳಿಗೆ ಹೇಳ್ತೀವಿ, ಕೆಸರಿದೆ ಅಲ್ಲಿ ಹೋಗ್ಬೇಡ, ಅದಕ್ಕೆ ಕೆಟ್ಟದ್ದು, ಅದನ್ನ ಮುಟ್ಬೇಡ ಅಂತ ಹೇಳ್ತೀವಿ. ಬಟ್ ನಾವ್ ಮಾಡೋದು ಅದನ್ನೇ. ಯಾವ್ದನ್ನ ಬೇಡ ಅಂತ ಹೇಳ್ತೀವೋ ಅದೇ ಜಾಸ್ತಿ ಬರುತ್ತೆ. ಧ್ಯಾನಕ್ಕೆ ಕೂತಾಗ ಯೋಚನೆ ಕಡೆ ಗಮನ ಕೊಡಬೇಡಿ ಅಂತ ಹೇಳಿದ್ರೆ ಮತ್ತೆ ಗಮನ ಅಲ್ಲೇ ಹೋಗುತ್ತೆ. ಯಾಕೆ? ಅಭ್ಯಾಸ ಬಲ. ಅಭ್ಯಾಸ ಅನ್ನೋದು ಬಲ, ಶಕ್ತಿ. ಆದ್ರೆ ಆ ಶಕ್ತಿಯನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ, ಆ ಅಭ್ಯಾಸದ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋಣ. ಅದೇ ಆಧ್ಯಾತ್ಮಿಕತೆ ಸ್ನೇಹಿತರೆ. ಸಿಂಪಲ್ ಆಗಿದೆ. ಇಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತ ಯೋಚನೆ, ವಿಚಾರ, ಭಯ ಮತ್ತೆ ಉದ್ವೇಗ ಏನು ಬೇಡ ಸ್ನೇಹಿತರೆ. ಇನ್ನೂ ಎಷ್ಟು ಟೈಮ್ ಇದೆ? ಇನ್ನು 15 ನಿಮಿಷ ಮೇಡಮ್. ಓಕೆ, ಎಸ್ ಸರ್. ಇರುವಷ್ಟು ಸಮಯ ಈ ಕ್ಷಣ ಸಾಕು ನಮ್ಗೆ. ಮುಂದಿನ ವರ್ಷ, ಮುಂದಿನ ತಿಂಗಳು, ನಾಳೆ, ನಾಡಿದ್ದು ಅದೇನು ಬೇಡ. ಇವತ್ತು ಈ ಕ್ಷಣ ಏನಿದೆಯೋ ಅದ್ರ ಜೊತೆಗೆ ಹಾಯಾಗಿರೋದು. ತೋರಿಕೆಗಾಗಿ ಜೀವನ ಮಾಡೋದು ಆಧ್ಯಾತ್ಮಿಕತೆ ಅಲ್ಲ ಸ್ನೇಹಿತರೆ. ನೀವು ಆ ರೀತಿ ಒಬ್ಬ ಮನುಷ್ಯ ತೋರಿಕೆಗೋಸ್ಕರ ಜೀವನ ಮಾಡೋದಕ್ಕೆ ಶುರು ಮಾಡಿದ್ರೆ ಕೊನೆ ತನಕ ಅವನು ತನ್ನನ್ನೇ ಭೇಟಿ ಆಗೋದಿಲ್ಲ, ಹಾಗೆ ಹೋಗ್ಬಿಡ್ಬೇಕಾಗುತ್ತೆ. ನಾವು ನಮ್ಮನ್ನ ಭೇಟಿ ಮಾಡ್ಬೇಕು ಸ್ನೇಹಿತರೆ. ನಮ್ಮನ್ನ ಎಷ್ಟು ಬಾರಿ ಭೇಟಿ ಮಾಡ್ತೀವೋ ಅಷ್ಟು ಒಳ್ಳೇದು. ಕೊನೆಯ ಕಾಲಕ್ಕೆ ಆರಾಮಾಗಿ ಹೋಗ್ಬಿಡ್ಬೋದು. ಕೊನೆಯ ಸಮಯದಲ್ಲಿ ನಾನು ಯಾರು ಅಂತ ಹೋಗಿದ್ರೆ ಮತ್ತೆ ಹುಟ್ಟಿದಾಗ ನಾನು ಯಾರು ಅಂತಾನೆ ಬರ್ಬೇಕಾಗುತ್ತೆ. ನಾನು ಯಾರು ಅಂತ ತಿಳ್ಕೊಂಡು ನಾವು ದೇಹ ಬಿಟ್ವಾ ಅಂತಂದ್ರೆ ಮತ್ತೆ ಬರೋ ಅವಶ್ಯಕತೆನೇ ಇಲ್ಲ. ಈ ಜಗತ್ತು ನಿಂತಿರೋದೆ ಆಸೆಗಳ ಆಧಾರದ ಮೇಲೆ ಅಂತ ಕಠೋಪನಿಷತ್ತು ಹೇಳುತ್ತೆ. ಈ ಜಗತ್ತಿನ ಆಶ್ರಯ, ಆಧಾರ ಯಾವುದು ಅಂತಂದ್ರೆ ಆಸೆ. ಆಸೆಯ ಮೇಲೆನೆ ನಿಂತಿದೆ ಇದು. ಒಂದ್ ರೀತಿ ಆಸೆಗಳಿರುತ್ತಾ ಮನುಷ್ಯಂದು? ಎಷ್ಟು ಕೋಟಿ ಜನ ಇದ್ದಾರೆ ಸ್ನೇಹಿತರೆ ಭೂಮಿ ಮೇಲೆ. ಒಬ್ಬೊಬ್ಬರ ಆಸೆ ಒಂದೇ ಇರಲ್ಲ, ಮತ್ತೆ ಲಕ್ಷ ಲಕ್ಷ ಆಸೆಗಳು, ಲಕ್ಷ ಲಕ್ಷ ನಿರೀಕ್ಷೆಗಳು. ಒಂದೇ ಜೀವಿತದಲ್ಲಿ ಆ ನಿರೀಕ್ಷೆ ಪೂರ್ಣ ಆಗ್ಬೋದು, ಆಗದೇನೋ ಇರ್ಬೋದು. ಆಯ್ತಾ, ಓಕೆ. ಆಗದೆ ಇದ್ರೆ ಮತ್ತೆ ಬರ್ಬೇಕಾಗತ್ತೆ. ಇದೇ ಟೆಕ್ನಿಕ್ ಅನ್ನ ಚೆನ್ನಾಗಿ ತಿಳ್ಕೊಂಡ್ವಿ ಅಂದ್ರೆ ಮತ್ತೆ ಬರಲ್ಲ. ಮತ್ತೆ ಬರದಿ ಭವಕ್ಕೆ. ಚೈತನ್ಯಕ್ಕೆ ಎಲ್ಲ ಗೊತ್ತು ಸ್ನೇಹಿತರೆ. ನಾವ್ ಒಳಗೆ ಇರ್ತಕ್ಕಂತ ಆತ್ಮನಿಗೆ ನಾವು ಬರ್ಬೇಕಾ ಬೇಡ್ವಾ, ಎಷ್ಟು ದಿವಸ ಇರ್ಬೇಕು, ನಾನು ಹೇಗೆ ದೇಹ ಬಿಡ್ತೀನಿ, ನಾನು ಎಲ್ಲಿಂದ ಬಂದಿದ್ದೀನಿ, ಈ ಎಲ್ಲಾ ಜ್ಞಾನ ಅದು ಗೊತ್ತಿದೆ. ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಒಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಮನಸ್ಸಿನ ನಿರಂತರ ಆಲೋಚನೆ ಅಂತ ಹೇಳ್ತಿದೀವಲ್ಲ, ಅದನ್ನ ಬಿಟ್ಬಿಡಿ. ಮನಸ್ಸು ಯಾವಾಗ ತಿಳಿಯಾಗ್ತಾ ಹೋಗುತ್ತೋ, ಮನಸ್ಸು ಇಲ್ಲದೆ ಇರ್ತಕ್ಕಂತ ಸ್ಥಿತಿಯೇ ಆತ್ಮನ ಸ್ಥಿತಿ ಅಷ್ಟೇ. ಆತ್ಮ ಯಾವಾಗ ಕಾಣಿಸುತ್ತೆ, ಅದು ಹೇಗಿದೆ, ಯಾವ ಬಣ್ಣದಲ್ಲಿದೆ ಅಂತ ಕೇಳಕ್ ಹೋಗ್ಬೇಡಿ. ಅದು ಒಂದು ಸ್ಥಿತಿ ಅಷ್ಟೇ. ಅದು ಹೇಗೆ ಒಂದು ಆನಂದ ಸ್ಥಿತಿಯಾಗಿರ್ಬೋದು, ಅಥವಾ ನೀವು ಸಂತೆಯಲ್ಲೇ ಇದ್ರು ಕೂಡ ನಿಮ್ ಒಳಗೆ ನೀವಿರ್ತೀರ, ಅದು ಕೂಡ ಆತ್ಮಸ್ಥಿತಿ. ಎಲ್ಲೋ ಹೋಗ್ತಿರ್ತೀರ, ನಿಮ್ ಒಳಗೆ ನೀವಿರ್ತೀರ, ಯಾರ ಮಾತು ನಿಮ್ಗೆ ಗಮನಕ್ಕೆ ಬರ್ತಾ ಇರಲ್ಲ, ಅದು ಕೂಡ ಆತ್ಮನ ಸ್ಥಿತಿ. ಇದೇ ಆಧ್ಯಾತ್ಮಿಕತೆ ಸ್ನೇಹಿತರೆ. ಸಂತೆಯೊಳಗೊಂದು ಮನೆಯ ಮಾಡಿ ಅಂತ ಹೇಳ್ತಾರೆ. ಎಲ್ರ ಮಧ್ಯಾಹ್ನ ಇರ್ಬೇಕು. ನಾವು ವಿಭಿನ್ನ ವ್ಯಕ್ತಿ ಅಂತ ತೋರಿಸ್ಕೋಬಾರ್ದು. ಪತ್ರಿ ಸರ್ ಹೇಳಿದಾರಲ್ವಾ, ನಾವು ವಿಶೇಷ ವ್ಯಕ್ತಿಗಳು ಅಂತ ತೋರಿಸ್ಕೊಳ್ಳೋ ಅಗತ್ಯ ಇಲ್ಲ.
ಯಾರಿಗೂ ತೋರಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆ ಎಲ್ರೂ ಕೂಡ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಸಮಾನವಾಗಿ ಜೀವನ ಮಾಡೋದಕ್ಕೆ ಅಂತಾನೆ ಬಂದಿದ್ದಾರೆ. ಒಬ್ಬರು ಬುದ್ಧಿಮಟ್ಟ ಹೆಚ್ಚಾಗಿದೆ, ಒಬ್ಬರು ಬುದ್ಧಿಮಟ್ಟ ಕಮ್ಮಿ ಇದೆ, ಆದ್ರೆ ಎಲ್ರಿಗೂ ಬದುಕುವಂತಹ ಸ್ವಾತಂತ್ರ್ಯ ಇದೆ. ಯಾರನ್ನ ನೀವು ಟೀಕೆ ಮಾಡ್ತಿದ್ದೀರಾ? ಒಂದಿಷ್ಟು ಕೃತಜ್ಞತೆ ಭಾವ ಇರ್ಲಿ, ಒಂದಿಷ್ಟು ತ್ಯಾಗ ಭಾವ ಇರ್ಲಿ. ತ್ಯಾಗ ಅಂದ್ರೆ ಏನ್ ಗೊತ್ತಾ ಸ್ನೇಹಿತರೆ? ಇರೋದ್ರ ಜೊತೆಗೆ ಹಾಯಾಗಿದ್ದು ಬಿಡೋದು, ಅದೇ ತ್ಯಾಗ. ನಾವೇನ್ ಅನ್ಕೋತೀವಿ? ನಮ್ಗೆ ಇಷ್ಟವಾದದನ್ನ ಕೊಡೋದೇ ತ್ಯಾಗ ಅಂತ ಅನ್ಕೋತೀವಿ. ನೋ, ಮನಸ್ಸು ಸಂತೃಪ್ತ ಭಾವದಲ್ಲಿ ಒಂದಿಷ್ಟು ಕೊರತೆಗಳ ಕಡೆ ಗಮನ ಕೊಡದೆ ಇರೋದ್ರ ಜೊತೆಗೆ ಹಾಯಾಗಿತ್ತಪ್ಪ ಅಂದ್ರೆ ಅದೇ ತ್ಯಾಗ. ತ್ಯಾಗ ಅಂದ್ರೆ ಏನನ್ನೋ ಬಿಟ್ಕೊಡೋದಲ್ಲ, ಬಿಡೋದಕ್ಕೆ ನಾವೇನೋ ತಂದಿಲ್ಲ ಸ್ನೇಹಿತರೆ. ಏನಾದ್ರೂ ಪಡ್ಕೊಂಡಿದ್ವಾ ಈ ಭೂಮಿಯಿಂದಾನೇ ಪಡ್ಕೊಂಡಿದೀವಿ. ಏನಾದ್ರೂ ಕೊಡ್ತೀವಾ ಮತ್ತೆ ಈ ದೇಹಾನು ಸಹ ಇಲ್ಲೇ ಕೊಟ್ಟು ಹೋಗ್ಬೇಕು, ಇದು ಸಹ ಜೀರ್ಣ ಆಗುತ್ತೆ. ಎಷ್ಟು ಅದ್ಭುತ ಇದೆ ಈ ಒಂದು ಸೃಷ್ಟಿಯ ವ್ಯವಸ್ಥೆ. ಒಂದು ಯೋಚನೆ ಮಾಡೋಣ ಸ್ನೇಹಿತರೆ, ನಾವೆಲ್ಲ ಆಧ್ಯಾತ್ಮಿಕ ಜೀವಿಗಳು. ಆಧ್ಯಾತ್ಮಿಕತೆ ಎಲ್ಲದಕ್ಕಿಂತ ದೊಡ್ಡದು ಯಾವ್ದಪ್ಪ ಅಂದ್ರೆ ಪ್ರಕೃತಿ. ಸಪೋಸ್ ಈ ಭೂಮಂಡಲದ ಮೇಲೆ ಆದಿ ಅನಾದಿ ಕಾಲದಿಂದ ಈ ಮಾನವ ಸಂತತಿ ಅನ್ನೋದಿದೆ, ಓಕೆನಾ? 10,000 BC, 10,000 ವರ್ಷಗಳ ಹಿಂದಿನಿಂದ ಈ ಒಂದು ಮಾನವ ಸಂತತಿ ಯಾವಾಗ ಉಟ್ಕೊಂಡಿದೆಯೋ ಗೊತ್ತಿಲ್ಲ. ಆಗಿನಿಂದ ಈಗಿನವರೆಗೂ ಇಲ್ಲಿಯವರೆಗೂ ಆ ಎಲ್ಲಾ ಮನುಷ್ಯರು ಹಾಗೇ ಜೀವಿಸ್ತಾ ಇದ್ರೆ ನಮ್ಗೆ ಜಾಗ ಇರ್ತಿತ್ತ ಹೇಳಿ? ಇಲ್ಲ, ಒಂದಿಷ್ಟು ಜಾಗ ಸಹ ನಮ್ಗೆ ಸಿಗ್ತಿರ್ಲಿಲ್ಲ. ಭೂಮಿಯ ವ್ಯವಸ್ಥೆ ಎಷ್ಟು ಅದ್ಭುತ ಇದೆ ನೋಡಿ. ಎಷ್ಟೋ ಜೀವಿಗಳನ್ನ ತನ್ನ ಮಡಿನಲ್ಲಿ ಹಾಕೊಂಡು ಜೀರ್ಣಿಸಿಕೊಂಡು ಮುಕ್ತಿಯನ್ನ ಕೊಟ್ಟಿದೆ. ಆ ಮಣ್ಣಿಗೆ ಯಾವತ್ತಾದ್ರೂ ಕೃತಜ್ಞತೆ ಹೇಳಿದೀವ? ಇಲ್ಲ. ಇದು ನಂದೇ ಮಣ್ಣು, ಜಾಸ್ತಿ ಬೆಳೆ ಕೊಡ್ಬೇಕು ನನಗೆ, ನೀನು ಇಷ್ಟು ಕೆಮಿಕಲ್ ಹಾಕ್ತೀನಿ ಅಂತ ಕೆಮಿಕಲ್ ಹಾಕಿದ್ದೇ ಹಾಕಿದ್ದು. ಒಂದು ಹಿಡಿ ಮಣ್ಣನ್ನ ಕೈಯಲ್ಲಿ ಹಿಡಿದು ಧನ್ಯತಾ ಭಾವದಿಂದ ನನಗೆ ಎಷ್ಟೆಲ್ಲಾ ಕೊಟ್ಟಿದೀಯಾ ತಾಯಿ, ನಿನಗೆ ಸಾಕಷ್ಟು ಆನಂದ ಕೋಟಿ ಧನ್ಯವಾದ ಅಂತ ಹೇಳಿ ನಿಮ್ಗೆ ಆ ವರ್ಷದ ಇಳುವರಿ ಜಾಸ್ತಿ ಆಗುತ್ತೆ. ಪ್ರಕೃತಿ ನಮ್ಮನ್ನ ಟೆಸ್ಟ್ ಮಾಡ್ತಾ ಇದೆ. ಯಾಕೆ ಕೊರತೆಗಳು ಕಾಣಿಸ್ತಾ ಇದೆ ಗೊತ್ತಾ ಪ್ರಕೃತಿಯಲ್ಲಿ? ಮನುಷ್ಯ ನೀನು ಶುದ್ಧಿ ಆಗು, ನಿನಗೆ ಇಲ್ಲಿವರೆಗೂ ಎಲ್ಲಾನು ಕೊಡ್ತಾ ಬಂದಿದ್ದೇನೆ, ಆದ್ರೂ ಕೂಡ ನೀನು ನಿನ್ನ ಸ್ವಾರ್ಥ ಬಿಡ್ತಾ ಇಲ್ಲ. ನೀನು ಆಧ್ಯಾತ್ಮಿಕ ಜೀವಿ ಅಂತ ಅನ್ಕೋತಿದೀಯಾ, ಬಟ್ ನೀನು ಆಗ್ಬೇಕಾಗಿದೆ. ಮನುಷ್ಯನಲ್ಲಿ ಧನ್ಯತಾ ಭಾವ ಬರ್ಲಿ ಅಂತ ಪ್ರಕೃತಿಯಲ್ಲಿ ಏರಿಳಿತಗಳು ನಡೀತಾ ಇರುತ್ತೆ. ಇನ್ನೂ ಸಹ ನೀನು ಕೊರೋನಾ ಬಂದೋಯ್ತು ಸ್ನೇಹಿತರೆ. ಯಾಕೆ ಬಂತ ಹೇಳಿ? ಮನುಷ್ಯನ ಅಹಂಕಾರದ ಪರಾಕಾಷ್ಠೆ ಹೆಚ್ಚಾಗಿತ್ತು. ಅವಾಗ ಒಂದು ಅಲೆ ಬಂದ್ ಹೋಯ್ತು. ಎಲ್ರೂ ಭಯ ಬಿದ್ವಾಗ ಅಬ್ಬಾ ಏನ್ ಪ್ರಾಪರ್ಟಿ ತಗೊಂಡ್ ಏನ್ ಮಾಡೋದು, ಬದುಕಿದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಬಂದಿದ್ವಿ ಅಲ್ವಾ? ಎಷ್ಟೋ ಜನರಿಗೆ ಹಾಸ್ಪಿಟಲ್ ಅಲ್ಲಿ ಬೆಡ್ ಸಿಕ್ಕಿರ್ಲಿಲ್ಲ, ಎಷ್ಟೋ ಜನರಿಗೆ ಊಟ ಸಿಕ್ಕಿಲ್ಲ, ಎಷ್ಟೋ ಜನರು ಭಯದಲ್ಲೇ ಜೀವ ಬಿಟ್ಟಿದ್ದಾರೆ. ಆಗ ಯಾವ್ದು ದೊಡ್ಡದಾಗಿತ್ತು ಸ್ನೇಹಿತರೆ? ಲಕ್ಷ ಇತ್ತು ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್, ಟ್ರೆಜರಿ ತುಂಬಾ ಬಂಗಾರ ತುಂಬಿತ್ತು, ಆದ್ರೂ ಸಹ ಭಯ. ಯಾವುದರ ಭಯ? ನಾನ್ ಬದುಕಬೇಕು, ಏನೇ ಆದ್ರೂ ಪರವಾಗಿಲ್ಲ, ಇದು ಯಾವ್ದು ಬೇಡ, ನಾನ್ ಮೊದಲು ಬದುಕಬೇಕು. ಆದ್ರೆ ಅದೇ ಸ್ಥಿತಿ ಇವಾಗಿದೆಯಾ? ಇಲ್ಲ, ಎಲ್ಲ ಮರ್ತ್ ಬಿಟ್ಟಿದೀವಿ. ಅದಕ್ಕೆ ಪ್ರಕೃತಿ ಅವಾಗವಾಗ ಈ ತರ ನಮ್ಗೆ ಡೋಸ್ ಕೊಡ್ತಾ ಇರುತ್ತೆ. ಯಾಕೆ? ಮರಿಬೇಡ ಮನುಷ್ಯ, ಮರಿಬೇಡ, ಸಾತ್ವಿಕನಾಗಿ ಜೀವಿಸು, ನಿನಗೆ ನಾನೆಲ್ಲ ಕೊಟ್ಟಿದ್ದೀನಿ, ಯಾಕೆ ಸುಮ್ನೆ ದುಃಖ ಪಡೋದು? ನಾನು ನನ್ನದು ಅನ್ನೋದು ಯಾಕೆ? ಯಾವತ್ತಾದ್ರೂ ಭೂಮಿ ತಾಯಿ ಒಂದೇ ಒಂದ್ ಸತಿ ನಮ್ಗೆ ಪ್ರಶ್ನೆ ಮಾಡಿದ್ರೆ ನಾವು ಎಲ್ಲಿರ್ತೀವಿ ಸ್ನೇಹಿತರೆ? ಇಷ್ಟು ವರ್ಷ ಜೀವಿಸಿದೀಯ ಭೂಮಿ ಮೇಲೆ, ನನಗೇನ್ ಕೊಟ್ಟಿದ್ಯಾ ಅಂತ ಭೂತಾಯಿ ಒಂದೇ ಪ್ರಶ್ನೆ ಕೇಳಿದ್ರೆ ನಮ್ಗೆ ಇರೋದಕ್ಕೆ ಜಾಗ ಇಲ್ಲ ಸ್ನೇಹಿತರೆ. ನಾವು ಆ ಪ್ರಕೃತಿಗೆ ಏನಾದ್ರು ಕೊಡ್ಬೇಕಾಗಿತ್ತು ಅಂದ್ರೆ ಸಾಧ್ಯ ಇದ್ದಷ್ಟು ನಮ್ಮಿಂದ ಸಹಾಯ ಮಾಡೋಣ, ಅಲ್ಲಲ್ಲಿ ಗಿಡಗಳನ್ನ ನೆಡೋಣ, ಪ್ರಕೃತಿಯನ್ನ ಸಾಧ್ಯವಾದಷ್ಟು ಸ್ವಚ್ಛ ಇಡೋದಕ್ಕೆ ಪ್ರಯತ್ನ ಮಾಡೋಣ. ಯಾರು ನೋಡ್ತಾ ಇಲ್ಲ ಅಂತ ಅನ್ಕೋಬೇಡಿ, ಪ್ರಕೃತಿ ಮಾತೆ ನಮ್ಮನ್ನ ಯಾವತ್ತೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದೇ ಒಂದ್ ದೊಡ್ಡ CC ಕ್ಯಾಮ್ರಾ ಇದ್ದ ಹಾಗೆ. ನಾವು ಮನೆಗೆ ಹಾಕಿರ್ತೀವಲ್ಲ CC ಕ್ಯಾಮ್ರಾ, ಅದು ಏನ್ ಬಹಳ ದೊಡ್ಡದಲ್ಲ, ಆದ್ರೆ ಈ ಪ್ರಕೃತಿಯ ಒಂದು ದೊಡ್ಡ ಕ್ಯಾಮ್ರಾ ಇದೆ, CC ಕ್ಯಾಮ್ರಾ. ಅದ್ರಲ್ಲಿ ಎಲ್ಲಾನು ರೆಕಾರ್ಡ್ ಆಗ್ತಾ ಇರುತ್ತೆ. ಹಾಗಂತ ನೀವು ನಿಯಮಗಳ ಮಧ್ಯೆ ಜೀವಿಸಿ ಅಂತ ನಾನು ಹೇಳ್ತಿಲ್ಲ, ಭಯದಲ್ಲಿ ಜೀವಿಸಿ ಅಂತ ಹೇಳ್ತಿಲ್ಲ. ಪ್ರಕೃತಿ ಸಹಜವಾದಂತಹ ಗುಣಗಳನ್ನ ಅಳವಡಿಸ್ಕೊಳ್ಳಿ, ಎಲ್ಲಾನು ಸಾಧ್ಯ ಇದೆ ಸ್ನೇಹಿತರೆ. ಯಾಕೆ ಹೇಳ್ತಾ ಇದ್ದಾರೆ ಪ್ಲಾಸ್ಟಿಕ್ ಬಳಸಬೇಡಿ, ಪ್ಲಾಸ್ಟಿಕ್ ಬಳಕೆಗಳನ್ನ ಬಿಟ್ಟು ಬಿಡಿ? ಯಾಕೆ? ಅದು ಪ್ರಕೃತಿಗೆ ಹಾನಿ ಇದೆ, ಜೊತೆಗೆ ನಮಗೂ ಸಹ ಹಾನಿ ಇದೆ ಅಲ್ವಾ? ಹೇಳಿರುವಂತ ಸಂದೇಶವನ್ನ ಅಳವಡಿಸ್ಕೊಳ್ಳೋದೇ ಆಧ್ಯಾತ್ಮಿಕತೆ. ಅವ್ರು ನನಗೆ ಹೇಳಿಲ್ಲ ಬಿಡಿ, ಎಷ್ಟು ಜನ ಇದ್ದಾರೆ, ನನಗೆ ಅನ್ವಯ ಆಗುತ್ತೆ ಅನ್ಕೊಂಡ್ರೆ ನೋ ಮಾಸ್ಟರ್ಸ್ ಅಲ್ವಾ? ಸೊ ಹಾಗಾಗಿ ನಾವು
ಜೀವಿಸ್ಬೇಕು ಅಂತ ಬಂದಿದೀವಿ. ಜೀವಿಸೋಣ, ಸ್ವಚ್ಛಂದವಾಗಿ ಜೀವಿಸೋಣ. ನಮಗೆ ಯಾರು ಅಡ್ಡಿ ಮಾಡೋದೇ ಇಲ್ಲ. ಆದ್ರೆ ಇಲ್ಲಿ ಯಾರು ಅಡ್ಡಿ ಮಾಡಲ್ಲ, ಕೇಳ್ತಾರೆ, ಒಬ್ಬ ಏನ್ ಜೀವನ ಮಾಡ್ತಾರ ಅವ್ರು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೊಗಳ್ತಾರೆ. ಬಟ್ ಮೇಲೆ ಹೋದ್ಮೇಲೆ ಕೇಳ್ತಾರೆ, ನಾವು ದೇಹ ಇಲ್ಲೇ ಬಿಡ್ತೀವ, ಇಲ್ಲೇ ಬಿಟ್ಟು ಹೋದ್ಮೇಲೆ ಅವ್ರು ಕೇಳ್ತಾರೆ, ಏನ್ ಮಾಡ್ ಬಂದಿ ನೀನು, ಎಷ್ಟು ಕೊಟ್ಟು ಬಂದಿದೀಯಾ, ಏನನ್ನ ಪಡ್ಕೊಂಡ್ ಬಂದಿದೀಯಾ ಅಂತ ಕೇಳ್ತಾರೆ. ನಾವು ಹೇಳ್ತೀವಿ, ನಾನು ಒಂದು 10 ಬಂಗ್ಲೆ ಕಟ್ಸಿದ್ದೆ, ಮತ್ತೆ ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು, ನಾನು ಅದ ಮಾಡ್ದೆ. ನೋ, ನಾನು ಅದನ್ನ ಕೇಳ್ತಾ ಇಲ್ಲ. ಎಷ್ಟು ಸತ್ಪುರುಷರ ಹತ್ರ ಹೋಗಿದ್ದೆ, ಎಷ್ಟು ದಾನ ಮಾಡ್ದೆ, ಎಷ್ಟು ಸೇವೆ ಮಾಡ್ದೆ. ಯಾರೊಬ್ರು ಬಸ್ಸಲ್ಲಿ ಹೋಗ್ತಾ ಇದ್ರು, ನೀನು ಹಾಗೆ ಕೂತ್ಕೊಂಡೇ ಇದ್ದೆ, ಅವ್ರಿಗೆ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ, ನೀನ್ ಯಾಕಲ್ಲಿ ಎದ್ದು ಸೀಟ್ ಕೊಡ್ಲಿಲ್ಲ ಅಂತ ಕೇಳ್ತಾರೆ. ಆ ಮಿಸ್ಟೇಕ್ ಅನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ಬರ್ಬೇಕಾಗುತ್ತೆ. ಇದನ್ನ ಪತ್ರಿ ಸರ ಹೇಳಿದ್ದು. ಆಧ್ಯಾತ್ಮಿಕ ಜೀವಿನ ನೀನು ಎಲ್ಲಾ ಕ್ಷಣದಲ್ಲಿ ಸಮಯ ಸಂದರ್ಭಕ್ಕೆ ಅನುಚಿತವಾಗಿ, ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಹೊಂದ್ಕೊಂಡು ಹೋಗೋದೇ ಆಧ್ಯಾತ್ಮಿಕ. ಸೀಟ್ ಸಿಕ್ತಿದ್ಯಾ, ಓಕೆ. ಸೀಟ್ ಸಿಗ್ಲಿಲ್ವಾ, ಓಕೆ. ಎಲ್ಲೋ ಹೋಗ್ಬೇಕಾದ್ರೆ ಅವಮಾನ ಆಯ್ತಾ, ಓಕೆ. ಸನ್ಮಾನ ಆಯ್ತಾ, ಜಾಸ್ತಿ ಹಿಗ್ಬಾರ್ದು, ಹಾಗೇ ಇರ್ಬೇಕು. ಒಂದು ಗೀತೆಯಲ್ಲಿ ಹೇಳ್ತಾರೆ, ಏನಪ್ಪಾ ಅಂದ್ರೆ ಅವಮಾನ, ಯಾರಾದ್ರೂ ಅವಮಾನ ಮಾಡಿದ್ರೆ ಖುಷಿ ಪಡ್ಬೇಕಂತೆ, ಸನ್ಮಾನಕ್ಕೆ ದುಃಖ ಪಡ್ಬೇಕಂತೆ. ನನಗೆ ಅಹಂಕಾರ ಬೆಳೀತಾ ಇದೆ, ಬೇಡ ಅಂತ ಕೂಗ್ಬೇಕಂತೆ. ಹಾಗೆ ಇದ್ದಾಗ ನಾವು ಆಧ್ಯಾತ್ಮಿಕ ಜೀವಿಗಳಾಗಿ ಇರ್ತೀವಿ ಸ್ನೇಹಿತರೆ. ಸಿಂಪಲ್ ಆಗಿದೆ. ನನಗೆ ಆಧ್ಯಾತ್ಮಿಕ ಬಗ್ಗೆ ಇರುವಂತ ಒಂದಷ್ಟು ವಿಚಾರಧಾರೆನ ನಾನು ನಿಮ್ ಜೊತೆಗೆ ಹಂಚ್ಕೊಂಡಿದ್ದೀನಿ. ಹಾಗಾಗಿ ಸ್ನೇಹಿತರೆ, ಇಂತಹ ಒಂದು ಅದ್ಭುತವಾದ ಸದವಕಾಶವನ್ನ ನಮ್ಮೆಲ್ಲರಿಗೂ ಮಾಡಿಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ ನ ಎಲ್ಲಾ ಸಿಬ್ಬಂದಿ ವರ್ಗಕ್ಕೆ, ಎಲ್ಲ ಟೀಮ್ ಮೆಂಬರ್ಸ್ಗೆ, ಪ್ರತ್ಯೇಕವಾಗಿ ನಮ್ಮ ಗೀತಾ ಮೇಡಮ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಯಾವುದು ಆಧ್ಯಾತ್ಮಿಕತೆ, ಅಧ್ಯಾತ್ಮ ಅಂದ್ರೆ ಏನು ಅನ್ನತಕ್ಕಂಥದ್ದನ್ನ ಅದ್ಭುತವಾಗಿ ಸವಿಸ್ತಾರವಾಗಿ ಕೊಟ್ಟಿದ್ದೀರಾ. ಎಸ್, ವಿಷಯ ನಾನೇ ಹೇಳೋದು ಬೇಡ, ನೋಡೋಣ ನಮ್ಮ ಎಲ್ಲಾ ಮಾಸ್ಟರ್ಸ್ ಏನ್ ಹೇಳಕ್ ಇಷ್ಟಪಡ್ತಾರೆ, ಯಾವ್ದಕ್ ಹಂಗಾರ ಆಧ್ಯಾತ್ಮಿಕ ಅಂತಾರೆ ಅಂತ ಅವರಿಂದನೇ ಕೇಳೋಣ. ಎಸ್ ಸ್ನೇಹಿತರೆ, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಪ್ರತಿಯೊಬ್ಬರಿಗೆ ಅವಕಾಶ ಕೊಡ್ತೀವಿ. ಎರಡೆರಡು ಮಾತಿನಲ್ಲಿ ನಿಮ್ಮ ಅನಿಸಿಕೆಯನ್ನು ಪ್ರತಿಯೊಬ್ರು ಹಂಚ್ಕೊಳ್ತೀರಿ ಅಂತ ನಾ ಭಾವಿಸಿದ್ದೀನಿ. ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಎಸ್, ಮಾತಾಡಿ ಲಕ್ಷ್ಮೀದೇವಿ ಪಂಡಿತ್ ಮ್ಯಾಮ್. ನಮಸ್ತೆ ಎಲ್ರಿಗೂ. ಮೇಡಮ್ ಸುಲಭವಾಗಿ, ಸರಳವಾಗಿ, ಸುಂದರವಾಗಿ, ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಜೀವನದಲ್ಲಿ ಹೇಗಿರ್ಬೇಕು, ಜೀವನ ಇರ್ಬೇಕು, ಸಾಮಾಜಿಕವಾಗಿ ಇರ್ಬೇಕು, ಧ್ಯಾನ ಆಧ್ಯಾತ್ಮಿಕವಾಗಿ ಇರ್ಬೇಕು, ಎಲ್ಲಾ ತರದಲ್ಲೂ ಹೇಗಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ರಾಜು ಅವರೇ ಮಾತಾಡಿ. ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ತೆ, ವೆಲ್ಕಮ್. ಆಧ್ಯಾತ್ಮಿಕತೆ ಏನು ಅನ್ನೋದು ಸಹಜವಾಗಿ ಮೇಡಮ್ ತಿಳಿಸಿಕೊಟ್ಟಿದ್ದಾರೆ. ನಾವು ಯಾರ ಬಗ್ಗೆ ಟೀಕೆ ಮಾಡುವುದು ಬೇಡ, ಯಾರ ಎದುರಿಗೆ ನಾವು ಹಿಂದಗಡೆ ಮಾತಾಡೋದು ಬೇಡ ಅನ್ನೋದು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಆಧ್ಯಾತ್ಮಿಕತೆ ಎಂದರೆ ಸ್ಪಷ್ಟವಾಗಿ ಸಹಜವಾಗಿ ಜೀವಿಸುವುದೇ ಆಧ್ಯಾತ್ಮಿಕತೆ ಎನ್ನುವುದು ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ. ಮೇಡಮ್ ಅವರು ಪ್ರತಿಯೊಂದು ಸೆಷನ್ ನಲ್ಲಿ ಈ ರೀತಿ ಹೊಸ ಹೊಸ ವಿಷಯಗಳನ್ನು ತರಲು ಹೇಗೆ ಸಾಧ್ಯ ಮೇಡಮ್? ಇದು ಬಹಳಷ್ಟು ತಿಳಿಸಿಕೊಡ್ತಾ ಇದ್ದಾರೆ ಸರ್. ಒಂದಷ್ಟು ಸ್ವಾಧ್ಯಾಯ ಸರ್, ಸ್ವಾಧ್ಯಾಯ ಮತ್ತು ನಿರಂತರ ಧ್ಯಾನ ಅಭ್ಯಾಸ, ಜೊತೆಗೆ ಧ್ಯಾನ ತರಗತಿಗಳು, ಧ್ಯಾನ ಪ್ರಚಾರ, ಇದೆಲ್ಲ ಈ ರೀತಿ ಪ್ರೋತ್ಸಾಹಿಸ್ತಾ ಇದೆ ಸರ್. ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ರತ್ನಾ ಬಿ ಅವರೇ ಮಾತಾಡಿ, ನಿಮ್ಗೆ ಅವಕಾಶ. ಥ್ಯಾಂಕ್ ಯು ಸರ್. ನಮಸ್ತೆ ಮ್ಯಾಮ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಸರಳವಾದ ಜೀವನ ಹೇಗಿರ್ಬೇಕು ಅಂತಂದ್ರೆ, ನೀವ್ ಹೇಳ್ತಿದ್ರೆ ನಮ್ ಸರಳತೆ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಒಂದೊಂದು ಮಾತಲ್ಲೂ ಸ್ಪಷ್ಟತೆ. ನಾವು ಅದು ಬೇಕು ಇದು ಬೇಕು, ನೀವ್ ಹೇಳಿದ್ ನಿಜ. ಒಂದ್ ಕೊಟ್ರೆ ಸಾಕಾಗಲ್ಲ, ಮತ್ತೆ ಇನ್ನೊಂದಕ್ ನೋಡ್ತಾ ಇರ್ತೀವಿ. ಇದು ಸಾಕಾಗಿಲ್ಲ ಅಂತಂದ್ರೆ ಇನ್ನೊಂದಕ್ಕೆ ನೋಡ್ತಾ ಇರ್ತೀವಿ. ಅದು ಮನುಷ್ಯನ ಜೀವನಕ್ಕೆ ಎಷ್ಟು ಕೊಟ್ರು ಸಾಕಾಗದೇ ಇರೋಂತ ಅಂಶಗಳು ತುಂಬಾ ಇದಾವೆ ಮ್ಯಾಮ್. ನೀವ್ ಹೇಳ್ತಿರೋದು ಅಂದ್ರೆ ಶಿಕ್ಷಕರಿಗೂ ಹೋಗಿ ಹೇಳ್ತಾ ಇರ್ತೀರಾ ನೀವು ಕ್ಲಾಸ್ಗಳನ್ನ. ನಿಮ್ಮನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ. ನಿಮ್ದೊಂದು ವಿಡಿಯೋ ನೋಡ್ತಾ ಇದ್ರೆ ನನಗೆ ಇವತ್ತಿನ ದಿನ ನಾನು ಎಷ್ಟು ಅಳವಡಿಸ್ಕೊಳ್ಬೇಕು ಅನ್ನೋದು, ನಾನ್ ಮೌನವಾಗಿರ್ಬೇಕು, ನಾನು ಎಷ್ಟು ಮಾತಾಡ್ಬೇಕು, ಪ್ರತಿ ಒಂದೊಂದು ವಿಷಯದಲ್ಲೂ ಬಹಳಷ್ಟು ಸರಳತೆ ಅನ್ನೋದು ತುಂಬಾ ಅದ್ಭುತವಾಗಿ ಹೇಳ್ತಾ ಇರ್ತೀರಾ. ಒಂದು ದಿನ ಮಿಸ್ ಆಯ್ತು ಅಂದ್ರೆ ಏನ್ ಮಿಸ್ ಮಾಡ್ಕೊಂಡ್ವಿ ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ. ಬಹಳಷ್ಟು. ಆದ್ರೆ ಒಂದೇ ಒಂದು ಕ್ವಶನ್ ಮ್ಯಾಮ್ ನಿಮ್ಗೆ, ಎಷ್ಟು ವರ್ಷದಿಂದ ನೀವು ಜ್ಞಾನ ಅನ್ನೋದು ಮಾಡ್ತಾ ಇದ್ದೀರಾ?
ಮೇಡಮ್ ನಾನು ಈ ಒಂದು ಧ್ಯಾನ ಮಾರ್ಗಕ್ಕೆ ಬಂದು 21 ವರ್ಷಗಳಾಯ್ತು, 21 years. ಅದ್ಭುತ ಮ್ಯಾಮ್, ಅದ್ಭುತ. ನಿಜವಾಗ್ಲೂ ನಿಮ್ಮನ್ನ ನೋಡಿದ್ರೆ ತುಂಬಾ ಚಿಕ್ಕವರಿದ್ದಂಗಿದ್ದೀರಾ. ಅಬ್ಬಬ್ಬ ಅಂದ್ರೆ ಒಂದು 30 ಇಂದ 35 ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಆದ್ರೆ ಬಹಳಷ್ಟು ಮೇಧಾವಿ. ಅಂದ್ರೆ ಇವಾಗಿನ ಜನರೇಷನ್ ನಿಮ್ಮಂತವ್ರು ಇದಾರೆ ಅಂದ್ರೆ, ಈಗ ಎಕ್ಸಾಂಪಲ್ ಈಗ ದೊಡ್ಡವರೆಲ್ಲ ಇದಾರೆ ಮೇಡಮ್ ಅವರೆಲ್ಲ, ಅವ್ರಿಗೆ ಮಾಸ್ಟರ್ಸ್ ಹೇಳ್ತಾ ಇದೀನಿ. ಅವ್ರ ಹೇಳೋ ಅನುಭವಗಳು ಬೇರೆ, ನೀವ್ ಹೇಳ್ತಾ ಇರೋ ಅನುಭವ ಬೇರೆ. ಬಹಳಷ್ಟು ಅಂದ್ರೆ ವಯಸ್ಸಿಗೆ ಮೀರಿದಷ್ಟು ನೀವು ಹೇಳ್ಕೊಡೋದನ್ನ ತುಂಬಾ ಕಲಿಯೋದಿದೆ ಮ್ಯಾಮ್. ನಮ್ಮಂತವ್ರಿಗಂತೂ ನಮ್ಮಗಳಿಂದ ನಮ್ಮ ಮಕ್ಕಳಿಗೆ ಯಾವ ತರ ಅಳವಡಿಸ್ಕೊಳ್ಬೇಕು, ಆ ಒಂದು ಸಮಾಧಾನ ಅನ್ನೋದು ಬಹಳಷ್ಟು ಬೇಕಾಗಿದೆ ಮ್ಯಾಮ್. ತುಂಬಾ ಅದ್ಭುತವಾಗಿ ಹೇಳ್ಕೊಟ್ರಿ. ಅದು ಮಾತಲ್ಲಿ ಬರಲ್ಲ, ಆ ಮೌನದಲ್ಲೇ ನಮ್ಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ಲರಿಗೂ Thank you. ಧನ್ಯವಾದಗಳು ಈ ಒಂದು Thank you, ಅವಕಾಶ madam. ಕೊಟ್ಟಿದೆ. ನಿಮ್ಮ Thank you, ವಿಷಯ ma'am. ಅಭಿಲಾಷೆಗೆ ಅಭಿನಂದನೆಗಳು. ಕಲಿಬೇಕು ಅಂತಕ್ಕಂಥ ಹಂಬಲ ನಿಮ್ಮಲ್ಲಿ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು. ಎಸ್ ಉಮಾ ಮೇಡಮ್, ತಮ್ಗೆ ಅವಕಾಶ. ಎಲ್ಲರಿಗೂ ನಮಸ್ತೆ. ನಮಸ್ತೆ ವಿಶಾಲಾಕ್ಷಿ ಮೇಡಮ್. ನಮಸ್ತೆ ಅಮ್ಮ. ನಮಸ್ತೆ. ಮತ್ತೆ ತಮ್ಮ ಮುಖದರ್ಶನ ಬಹಳ ದಿನಗಳ ಮೇಲಾಯ್ತು. ಎಸ್ ಅಮ್ಮ. ತಮ್ಮ ಸರಳತೆ, ತಮ್ಮಲ್ಲಿರುವಂತಹ ಸರಳತೆ ನಮಗೂ ಕೂಡ ಬರ್ಲಿ. ಒಟ್ಟ ಜೀವನದಲ್ಲಿ ಯಾರನ್ನ ನಿಂದಿಸಬಾರ್ದು, ಮೊದಲು ನಮ್ಮನ್ನು ನಾವು ನೋಡ್ಕೊಳ್ಬೇಕು, ನಿಂದನೆಗೆ ಅವಕಾಶ ಕೊಡಬಾರದು, ಜೀವನ ಸರಳವಾಗಿರ್ಬೇಕು, ಹೆಚ್ಚಾಗಿ ಸತ್ಸಂಗದಲ್ಲಿರ್ಬೇಕು, ನಿಶಬ್ದವಾಗಿರ್ಬೇಕು, ಮೌನವಾಗಿರ್ಬೇಕು, ಧ್ಯಾನವೇ ಸತ್ಸಂಗ ಅನ್ನೋ ಹಾಗಿರ್ಬೇಕು, ಸರಳವಾದಂತಹ ಜೀವನ ಇರಬೇಕು ಅನ್ನೋದನ್ನ ಇವತ್ತು ತಾವು ಮನಮುಟ್ಟುವಂತೆ ತಿಳಿಸಿದಿರ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ವಿಷಯಗಳನ್ನ ತಿಳಿದುಕೊಂಡಿದ್ದೀರ, ನೀವೇ ಧನ್ಯವಂತರು. ನಿಮ್ಮನ್ನು ನೋಡಿ ನಾವು ಕೂಡ ಕಲಿಬೇಕು ಮೇಡಮ್. ಧನ್ಯವಾದ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಕಾರಣ ಧನ್ಯವಾದ, ಧನ್ಯವಾದ, ಧನ್ಯವಾದ. ನಮಸ್ಕಾರ ಮೇಡಮ್, ನಮಸ್ಕಾರ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಿರಿಯರು, ಅನುಭವಿಕ ಶಿಕ್ಷಕರು ಮಾತಿನಲ್ಲೇ ಕೂಡ ಅವರ ಒಂದು ಲಹರಿಯನ್ನು ಹರಿಸ್ತಾರೆ. ಹೆಂಗಿದೆ ವಿಷಯ ಪ್ರಸ್ತಾಪನೆ ಅಂತ ಹೇಳ್ಬಿಟ್ಟು ಅಭಿನಂದನೆಗಳು ಮೇಡಮ್ ತಮ್ಗೆ. ಎಸ್ ಸ್ನೇಹಿತರೆ, ಉಳಿದವರು ಕೂಡ ಎರಡು ಮಾತನ್ನ ಪ್ರತಿಯೊಬ್ರು ಆಡ್ತೀರಿ ಅಂತ ನಾನ್ ನಂಬಿದ್ದೀನಿ. ನನ್ನ ನಂಬಿಕೆಯನ್ನ ನೀವು ಹುಸಿ ಮಾಡಲ್ಲ ಅಂತ ನನಗೆ ಭರವಸೆ ಇದೆ. ಪ್ರತಿಯೊಬ್ರು ಎರಡು ಮಾತಾಡ್ತೀರಿ ಅಂತ ಇವತ್ತಿನ ಸೆಷನ್ ಬಗ್ಗೆ. ದಯವಿಟ್ಟು ನೀವೇ ಅನ್ಮ್ಯೂಟ್ ಮಾಡ್ಕೋಬಹುದು, ಇಲ್ಲ ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡ್ತೀವಿ. ಎಸ್ ಸರ್, ನಮಸ್ತೆ ಮೇಡಮ್. ಇವತ್ತಿನ ಕ್ಲಾಸ್ ತುಂಬಾನೇ ಚೆನ್ನಾಗಿತ್ತು. ವಿಶಾಲಾಕ್ಷಿ ಅಂತ ಹೆಸರಿಗೆ ತಕ್ಕನಾಗಿ ವಿಶಾಲ ಹೃದಯದವರು ಅಂತ ಹೇಳಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ವೇದಿಕೆಗೆ ಬಂದು ನಮಗೆ ಜ್ಞಾನವನ್ನು ಕೊಟ್ಟಿದ್ದೀರಾ. ಲಾಸ್ಟಿಗೆ ನನಗೆ ಪ್ರಕೃತಿ ಬಗ್ಗೆ ಹೇಳ್ತಾ ಇದ್ರಿ. ಇಷ್ಟು ದಿನ ಎಲ್ಲವನ್ನೂ ಸಹಿಸ್ಕೊಂಡಿದ್ದಾರೆ, ನನಗೇನ್ ಕೊಟ್ಟಿದ್ಯಾ ಅಂತ ಕೇಳಿದಾಗ ನನ್ಗೆ ಯಾಕೋ ತುಂಬಾ ದುಃಖ ಬರ್ತಿತ್ತು ಮ್ಯಾಮ್. ನನ್ಗೆ ಕೇಳ್ತಾ ಇರುವಾಗ ತುಂಬಾ ದುಃಖ ಬರ್ತೈತಿ. ಬಟ್ ಇವಾಗ್ಲೂ ತುಂಬಾ ದುಃಖ ಅನಿಸ್ತಾ ಇದೆ ನಂಗೆ, ಬಹಳ ನೋವು ಅನಿಸ್ತೈತಿ. ನಾವೆಲ್ಲ ಎಷ್ಟು ಅದಕ್ಕೆ ನೋವು ವ್ಯಥೆಯನ್ನು ಕೊಟ್ಟರು ಎಷ್ಟು ತಾಳ್ಮೆಯಿಂದ ಸಹಿಸ್ಕೊಂಡು, ಅದು ಎಷ್ಟು ಸಹನೆಯಿಂದ ಇದೆ ಅದು. ಆದ್ರೆ ನಮ್ಮಿಂದ ಅದಕ್ಕೆ ಏನ್ ಸಿಗ್ತಾ ಇದೆ ಅಂತೇಳಿ ತುಂಬಾನೇ ಯಾಕೋ ದುಃಖ ಬರ್ತಾ ಇದೆ. ಇವತ್ತಿನ ಕ್ಲಾಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮಾಸ್ಟರ್ಸ್, ಇನ್ನೊಂದು ನೆನ್ನೆ ತರಗತಿ ಬಗ್ಗೆ ಇವತ್ತು ವಿಡಿಯೋನ ಶೇರ್ ಮಾಡಿದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಈ ತಿಂಗಳಿಂದ ಮೇಡಮ್ ಲೈಕ್ ಮಾಡೋದ್ರಿಂದ ಅತಿ ಹೆಚ್ಚು ಜನಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಮ್ಯಾಮ್. ಧನ್ಯವಾದಗಳು, ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ರತ್ನಾ ಮೇಡಮ್ ಅವರು, ನಿಮ್ಗೆ ವೈಯಕ್ತಿಕವಾಗಿ ಧನ್ಯವಾದ. ನನ್ನ ಒಂದು ಚಾನೆಲ್ ನ ಪ್ರೋತ್ಸಾಹಿಸ್ತಾ ಇದ್ದೀರಾ. ನಿಮ್ಮ ಒಂದು ಸಹಕಾರ ಸಹಯೋಗ ಹೇಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಕೃಷ್ಣರಾವ್ ಅವ್ರೇ, ನಿಮ್ಗೆ ಅವಕಾಶ ಇವಾಗ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸಣ್ಣಗೌಡ್ರೆ. ನಿಮ್ಮ ಹೆಸರು ಸಣ್ಣಗೌಡ್ರ ಕೂಡ ಭಗವಂತ ನಿಮ್ಮಲ್ಲಿ ಕೊಟ್ಟಿರ್ತಾ ಇದ್ದ ಜ್ಞಾನ, ದೊಡ್ಡೇಗೌಡ್ರು ಜ್ಞಾನದ ಭಂಡಾರವೇ ನಿಮ್ಮಲ್ಲಿ ಭಗವಂತ ಕೊಟ್ಬಿಟ್ಟಿದ್ದಾನೆ. ಫೌಂಡೇಶನ್ ಅಲ್ಲಿ ನೀವು ಬಂದಾಗಿದ್ದ ನೋಡ್ತಾ ಇದೀವಿ. ದಿನೇ ನಿಮ್ಮ ವೈಖರೀತಿ ಅದು ಹೇಳಬಾರ್ದು ಆ ರೀತಿಯಲ್ಲಿ ಹೋಗ್ತಾ ಇದೆ. ಈ ಗೀತಾ ಏನು ಈಗ ಹೇಳಿರಲ್ಲ, ಆ ಎಲ್ಲಾ ಅಂಶಗಳು ನಿಮ್ಮಲ್ಲಿ ರೂಢಿಸಿಕೊಂಡಿದ್ದೀರಿ. ಆದ್ರೆ ಬಟ್ ಈ ವಿಶಾಲಾಕ್ಷಿ ಮೇಡಮ್ ಅವರು ಯಾವಾಗ ಮೌನ ಎಂಬ ಶಬ್ದದಿಂದ ನಮ್ಮನ್ನು ಅಟ್ರಾಕ್ಷನ್ ಮಾಡಿಬಿಟ್ಟಿದ್ದಾರೆ. ಅವತ್ತೇನ್ ಕ್ಲಾಸ್ ಕೊಟ್ರು ಅವತ್ತಿಂದ ನಾವು ಅವ್ರಿಗೆ ಮೌನವಾಗಿ ಬಿಟ್ಟಿದೀವಿ. ಏನ್ ಹೇಳಿದ್ರು ಅದು ಅತ್ಯಂತ ಆತ್ಮೀಯವಾಗಿ, ಅಂತಃಕರಣವಾಗಿ, ಆಧ್ಯಾತ್ಮಿಕದಂತೆ ನಮ್ಗೆಲ್ಲರಿಗೂ ತಿಳಿಯಪಡಿಸಿದ್ದಾರೆ ಅಂತೇಳಿ ನನ್ನ ಅನಿಸಿಕೆಗಳನ್ನು ನಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ.
ಫೌಂಡೇಶನ್ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಪ್ರತ್ಯೇಕವಾಗಿ ವಿಶಾಲಾಕ್ಷಿ ಮೇಡಮ್ ಸಾಷ್ಟಾಂಗ ನಮಸ್ಕಾರಗಳನ್ನು ನಮಿಸುತ್ತಾ ನನ್ನ 2 ಮಾತುಗಳನ್ನು ವಿರಾಮ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಅಭಿನಂದನೆಗಳು ಕೃಷ್ಣರವರೇ. ನಿಮ್ಮ ಬಾಯಿ ಹರಿಕೆಯಂತೆ ಮಹಾತಾರ್ ಫೌಂಡೇಶನ್ ಮುಗಿಲೆತ್ತರಕ್ಕೆ ಬೆಳೆದಿನದೇ ನಮ್ಮೆಲ್ಲರ ಆಶೆಯಾಗಿದೆ. ಧನ್ಯವಾದಗಳು. ಎಸ್ ಮಂಜುಳಾ ಮೇಡಮ್, ನಿಮ್ಗೆ ಅವಕಾಶ. ನಮಸ್ತೆ ಮೇಡಮ್. ನಾನು ಹೊರಗಡೆ ಕ್ಯಾಮ್ರಾ ಆನ್ ಮಾಡ್ತಿಲ್ಲ. ತುಂಬಾ ಹೃದಯದ ತುಂಬಾ ಹೃದಯದ ಥ್ಯಾಂಕ್ಸ್ ಮೇಡಮ್. ನಿಮಗೆ ಎಷ್ಟು ಹೇಳಿದ್ರು ಸಾಲದು. ಮೌನ ಆಗ್ಲಿ ಇದೇ ಆಗ್ಲಿ, ನಿಮ್ಮಲ್ಲಿ ತುಂಬಾ ಜ್ಞಾನ ಇದೆ, ಅದೆಲ್ಲರಿಗೂ ತಿಳಿಸ್ಬೇಕು. ನೀವು ಇನ್ನೂ ಬಹಳ ತಗೋಬೇಕು ಸೆಷನ್ಗಳು. ಹಂಗ್ ನೋಡಿದ್ರೆ ಎಷ್ಟೋ ವಿಷಯ ತಿಳ್ಕೊಳೋದಿದೆ. ನಾವು ಇದ್ ಮಾಡೋದು ತುಂಬಾ ಚೆನ್ನಾಗಾಯ್ತು ಪ್ರೋಗ್ರಾಮ್ ಅಂತೂ. ತುಂಬಾ ಹೃದಯದ ಧನ್ಯವಾದ ಮೇಡಮ್ ನಿಮ್ಗೆ. ಕ್ಲಾಸ್ ಕಂಪಲ್ಸರಿ ನಿಮ್ಮದು ನೈಟ್ ಟೈಮು. ಅದನ್ನು ಒಂದ್ಸತಿ ಗ್ರೂಪಲ್ಲಿ ಒಂದ್ಸತಿ ವ್ಯಕ್ತಪಡಿಸಿ ಮೇಡಮ್. ಚೆನ್ನಾಗಿದೆ. ಅಲ್ಲಿ ಇದೆಯಲ್ಲ ನೈಟ್ ಟೈಮ್, ಇಲ್ಲಿ ಇವರೆಲ್ಲ ಜಾಯಿನ್ ಆಗ್ತಿಲ್ಲ, ಹಾಗಾಗಿ ಅದನ್ನ ಇಲ್ಲಿನೂ ಮಧ್ಯಾಹ್ನ ಟೈಮಲ್ಲಿ ಒಂದ್ ಸ್ವಲ್ಪ ಹೇಳಿ. ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಗೀತಾ ಮ್ಯಾಮ್, ಕನ್ನೇಗೌಡ ಸರ್, ತಮ್ಮ ಅನುಮತಿ ಇದ್ರೆ ನನ್ನ ಒಂದು ವೈಯಕ್ತಿಕ ಮಾಹಿತಿಯನ್ನ ಹಂಚ್ಕೋಬಹುದಾ ವೇದಿಕೆ ಜೊತೆಗೆ? ಅವಶ್ಯವಾಗಿ ಹೇಳಿ ಮೇಡಮ್. ಅಲ್ಲಿ ಇರುತ್ತೆ ಮ್ಯಾಮ್, ಖಂಡಿತ ಮ್ಯಾಮ್. ಇದು ಎಲ್ಲರ ಒಂದು ಉಪಯೋಗಕ್ಕೋಸ್ಕರ ಅಂತಾನೆ ನಾನು ಹೇಳ್ತಿರೋದು. ಇದ್ರಲ್ಲಿ ನನ್ನ ಸ್ವಾರ್ಥ ಏನಿಲ್ಲ. ನನ್ನ ಎಲ್ರಿಗೂ ತಿಳಿಸ್ಬೇಕು ಅಂತ ಒಂದು ಉದ್ದೇಶ ಇರೋಳೆ, ಬಿಟ್ರೆ ಬೇರೆ ಏನೂ ಇಲ್ಲ. ಸ್ವಾರ್ಥ ಅನ್ನೋದು ಇಲ್ವೇ ಇಲ್ಲ. ಇವಾಗ ನೀವೆಲ್ಲ ಹೇಳ್ತಿದ್ದೀರಲ್ಲ, ನೀವು ನಮ್ಮ ಸೆಷನ್ ಅಲ್ಲಿ ನಿರಂತರವಾಗಿ ಬಂದು ಕ್ಲಾಸಸ್ ಕೊಡ್ಬೇಕು ಅಂತ. ಖಂಡಿತವಾಗಿ ನಾನು ಈ ಸೇವೆಯನ್ನ ನಿರಂತರವಾಗಿ ಮಾಡ್ತೀನಿ. ಜೊತೆಗೆ ಸ್ನೇಹಿತರೆ, ನನ್ನದೇ ಆದಂತ ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ವಿಶಾಲಾಕ್ಷಿ ಅತನಿ ಅಂತ. ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ವಿಶಾಲಾಕ್ಷಿ ಅತನಿ ಅಂತ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಬರುತ್ತೆ. ಸುಮಾರು 74 ವಿಡಿಯೋವನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಅತ್ಯಂತ ಸಾಮಾನ್ಯವಾದ ಸರಳವಾದಂತಹ ಮಾಹಿತಿಗಳನ್ನ ಅದರಲ್ಲಿ ಶೇರ್ ಮಾಡಿದ್ದೀನಿ. ಸೊ ತಾವು ಆ ಒಂದು ಚಾನಲ್ ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್, ಅಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೀತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಭಿನಂದನೆಗಳು ಮೇಡಮ್. ಯಾಕಂದ್ರೆ ಸಮಾಜಕ್ಕೆ ಜ್ಞಾನ ಬೇಕಾಗಿದೆ. ಜ್ಞಾನ ಹಂಚ್ತಕ್ಕಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಇವಾಗ ಜ್ಞಾನ ಪಡ್ಕೋಬೇಕಂದ್ರೆ ಮತ್ತೆ ಬಾಲ್ಯದಲ್ಲಿ ಹೋಗಿ ರಟೈಕಕ್ಕ ಮೂಲಾಕ್ಷರ ಕಲ್ತು ಸ್ಕೂಲ್ ಕಲಿಯಕ್ ಆಗಲ್ಲ. ಯಾಕಂದ್ರೆ ಏಜ್ ಪಾಸ್ ಆಗ್ಬಿಟ್ಟಿದೆ ಈಗ. ಹೀಗಿದ್ದಾಗ ನೇರವಾದ ಜ್ಞಾನ ಬೇಕಾಗಿದೆ. ಅಂತ ಜ್ಞಾನವನ್ನ ಆಲ್ರೆಡಿ ವಿಡಿಯೋ ರೂಪದಲ್ಲಿ ರೆಡಿ ಮಾಡಿ ಕೊಡ್ತಾ ಇದ್ರಲ್ಲ, ಅದಕ್ಕೆ ನಿಮಗೆ ಭಗವಂತನ ಪ್ರೇರಣೆ ಇಲ್ಲದೆ ಇದೆ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ ಭಗವಂತ ನಿಮಗೆ. ಇದು ನಿರಂತರ ಸಾಗ್ಲಿ. ತಮ್ಮ ಆಸೆಗಳು ಎಲ್ಲವೂ ಈಡೇರ್ಲಿ ಅನ್ನೋದೇ ನಮ್ಮ ಒಂದು ಹಾರೈಕೆ. ಧನ್ಯವಾದ ಮೇಡಮ್. ಎಸ್ ಸಂಸಾಂಗ್ ಗುರುಜಿ, ತಮ್ಗೆ ಅವಕಾಶ ಇವಾಗ. ಸತ್ಯೇಂದ್ರ ಕುಮಾರ್ ಸರ್ ಅವರು. ಬಂದೆ ನಮಸ್ಕಾರ. ವಿಶಾಲಾಕ್ಷಿ ಅತನಿ ಅವ್ರು ಎಲ್ಲಿದ್ದಾರೆ ಅಂದ್ರೆ ಅಲ್ಲಿ ನಾವು ಹಾಜರಿರ್ತೀವಮ್ಮ. ಹಾಗೆ ಯಾಕೆಂದ್ರೆ ಸರಸ್ವತಿ ಎಲ್ಲಿರುತ್ತೋ ಅಲ್ಲಿ ನವಿಲಿರ್ಬೇಕಂತೆ. ಹಾಗೆ ನಾವು ಅವರ ಒಂದು ಭಕ್ತರು, ನಾವು ಅವರ ಅಭಿಮಾನಿಗಳು. ಅವ್ರ ಬಗ್ಗೆ ನಾವು ಮಾತಾಡೋಗೆ ಇಲ್ಲ. ಅವ್ರು ಇವತ್ತಿನ ಸಬ್ಜೆಕ್ಟ್ ಅಲ್ಲಿ ಒಂದು ಹೇಳಿದ್ರು, ಮಕ್ಕಳ ಹಾಗೆ ಇರ್ಬೇಕು, ಮಕ್ಕಳ ಜೊತೆ ನೀವು ಧ್ಯಾನ ಮಾಡ್ಬೇಕು, ಮಕ್ಕಳ ಜೊತೆ ಸ್ವಲ್ಪ ಸಮಯ ಕಳೀರಿ, ಅದು ಒಂದು ಧ್ಯಾನ ಇದ್ದಾಗೆ ಅಂತ. ಎಂತ ವಿಷಯ ಅದು, ಎಂತ ಔಚಿತ್ಯಪೂರ್ಣವಾದ ವಿಷಯ ಅದು. ಮಕ್ಕಳು ಅನ್ನೋದು ಮುಗ್ಧ ಸ್ವಭಾವ, ಭಗವಂತನ ಸ್ವಭಾವ. ಅದರಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರೋದಿಲ್ಲ, ಯಾವುದೇ ರೀತಿಯ ಕುತ್ಸಿಕತೆ ಇರೋದಿಲ್ಲ. ನಿರ್ಮಲವಾದ ನಗೆ, ಆ ಮುಗ್ಧ ನಗೆ. ನಮ್ಮ ಮಕ್ಕದಲ್ಲೂ ಒಂದು ನಗೆ ಬರ್ಬೇಕು ಅಂದ್ರೆ ಆ ಮಗುವಿನ ಮನಸ್ಸಿನ ನಗೆ ಬರ್ಬೇಕು ಅಂತ. ನಾವೇನಾದ್ರು ನಗ್ತಾ ಇದೀವಿ ಅಂತಂದ್ರೆ ನಮ್ಮ ನಗೆನಲ್ಲಿ ನಾನಾ ರೀತಿಯ ಶಬ್ದಗಳಿರುತ್ತೆ, ರೂಪಗಳಿರುತ್ತೆ, ವ್ಯಂಗ್ಯ ಇರುತ್ತೆ, ಇನ್ನು ಏನೇನೋ ತರದ್ದಿರುತ್ತೆ. ಅದನ್ನೆಲ್ಲ ಕಂಪೇರ್ ಮಾಡ್ಕೊಂಡಾಗ ನಾವು ನಿಜವಾಗೂ ಹೇಳ್ಬೇಕು ಅಂತಂದ್ರೆ ಇವತ್ತಿನ ಏನು ಲೆಕ್ಚರ್ ವಿಶಾಲಾಕ್ಷಿ ಅತನಿ ಅವ್ರು ಕೊಟ್ಟಿದ್ದಾರೆ, ಬಹಳ ಔಚಿತ್ಯಪೂರ್ಣ, ಒಂದು ಅದ್ಭುತವಾದದ್ದು. ಸಮಯಕ್ಕೆ ತಕ್ಕನಾಗೆ ಬಂದಿದೆ ಈ ಲೆಕ್ಚರ್. ಅವರ ಲೆಕ್ಚರ್ಗಳನ್ನ ಎಲ್ಲರೂ ಕೇಳಬೇಕು, ಅದನ್ನ ನೋಡ್ಬೇಕು ಅಂತ ಹೇಳ್ತೀನಿ. ಈಗ ತಾನೇ ಅವ್ರು ಹೇಳಿದ್ರು ವಿಶಾಲಾಕ್ಷಿ ಅತನಿ ಯೂಟ್ಯೂಬ್ ನಲ್ಲಿ ಒಂದು ಚಾನಲ್ ಇದೆ ಅಂದ್ಬಿಟ್ಟು. ಆ ಚಾನಲ್ನ ದಯವಿಟ್ಟು ಎಲ್ಲರೂ ಉಪಯೋಗಿಸೋಣ, ಎಲ್ಲರೂ ನೋಡೋಣ. ಅದನ್ನ ಸಮಯ ಸಿಕ್ಕಿದಾಗ ಅದನ್ನೆಲ್ಲ ಅಟೆಂಡ್ ಮಾಡೋಣ. ಅವರ ಜ್ಞಾನವನ್ನ ನಾವು ತಿಳ್ಕೊಳ್ಳೋಣ, ನಾವು ಹಂಚ್ಕೊಳ್ಳೋಣ. ಆ ಜ್ಞಾನ ತಗೋಬೇಕು ನಾವು. ಅದನ್ನ ಅವರು ಎಲ್ರಿಗೂ ಸಿಗ್ಲಿ ಅಂತಾನೆ ಮಾಡಿದ್ದಾರೆ. ಅದಕ್ಕೆ ಧನ್ಯವಾದಗಳು. ಮಹಾತಾರ್ ಫೌಂಡೇಶನ್ಗೆ ಅವ್ರನ್ನ ಕರೆಸಿದ್ದಕ್ಕೆ ನಂಗೆ ತುಂಬಾ ಧನ್ಯವಾದಗಳು. ನನಗೆ ಬಹಳ ಖುಷಿ ಆಯ್ತು ಇವತ್ತು ನಿಮ್ ಜೊತೆ ಸೇರ್ಕೊಂಡಿದ್ದಕ್ಕೆ. ಇದು ಸಜ್ಜನ ಸಂಗತಿ ಅಂದ್ರೆ ಇದು. ಅವ್ರು ಹೇಳಿದ್ರು, ನಿಮ್ಗೆ ನಾನ್ ಯಾರೋ ಲತಾ ಅವ್ರೇನ ಕೇಳಿದ್ರು, ನನ್ಗೆ ನೀವು ಹೆಂಗೆ ಇದನ್ನ ಮಾಡಿದ್ರ? ಸ್ವಾಧ್ಯಾಯ ಅದು ಮಾಡ್ತಾನೆ ಇರ್ತಾರೆ ಅವರು. ಸ್ವಾಧ್ಯಾಯ ಮಾಡಿದಾಗ ಗ್ರಂಥಗಳನ್ನ ಹೇಗೆ ಓದ್ತಾ ಹೋಗ್ತೀವಿ, ಹಾಗೇನೆ
ಜ್ಞಾನ ಅನ್ನೋದು ಬಂದ್ಬಿಡುತ್ತೆ ನಮಗೆ. ಅದು ಹೇಗೆ ಬರುತ್ತೆ ಅಂತಂದ್ರೆ ಅದು ಉಳಿಯೋದಿಲ್ಲ ನಮ್ಮ ತಲೆನಲ್ಲೇ. ಅದು ಯಾರೇ ಆಗ್ಲಿ, ನೀವು ಓದ್ತಾ ಹೋಗಿ, ಕಂಟಿನ್ಯೂಸ್ ಆಗಿ ಜ್ಞಾನವನ್ನು ತಗೊಳ್ತಾ ಹೋಗಿ. ನೀವು ತಗೋತಾ ಹೋದಾಗೇನೆ ಅದು ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ ಉಳಿಯೋದಿಲ್ಲ. ಆ ಬ್ರೈನಿಂದ ಆಚೆ ಕಡೆ ಹೋಗ್ಬೇಕು ಅಂತ ಇರತ್ತೆ. ಅದು ತಾನಾಗೆ ಬಂದ್ಬಿಡ್ತಾರೆ. ಸರಸ್ವತಿ ಬಂದ್ಬಿಡ್ತಾಳೆ ಆಚೆ ಕಡೆಗೆ. ಅದನ್ನ ಎಲ್ರೂ ಫಾಲೋ ಮಾಡೋಣ. ನೀವೆಲ್ಲರೂ ವಿಶಾಲಾಕ್ಷಿ ಅಥಣಿ ಅವ್ರ ಹಾಗೇನೆ ನಮ್ಮ ಈ ಸಂಸ್ಥೆನಲ್ಲಿ ಎಲ್ರೂ ಬಂದಿದ್ದಾರೆ. ಆ ಎಲ್ಲ ಸದಸ್ಯರು ಆಗ್ಬೇಕು ಅಂತ ನಾನು ಹಾರೈಸ್ತೀನಿ. ಅದಕ್ಕೆ ಸರಸ್ವತಿಯ ಆರಾಧನೆನೂ ಮಾಡಿ. ನೀವು ಅವಳ ಅನುಗ್ರಹ ಇಲ್ಲದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಸರಸ್ವತಿನ ಆರಾಧನೆ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಮೇ ಗಾಡ್ ಬ್ಲೆಸ್ ಯು ಆಲ್. ಅಮ್ಮ ವಿಶಾಲಾಕ್ಷಿ ಅಥಣಿ, ನಿಮ್ಗೆ ನಮಸ್ಕಾರಗಳು. ಗೀತಾ ನಾಯಕನಹಟ್ಟಿ, ಇನ್ಯಾರು ಇದ್ದಾರೆ ಈ ಕಾರ್ಯಕ್ರಮದ ಯಾರೋ ನಿರೂಪಕರು, ಸಣ್ಣಗೌಡರಿಗೆ, ಅವ್ರಿಗೂ ನಮಸ್ಕಾರಗಳು. ನನ್ನ ಧನ್ಯವಾದಗಳಮ್ಮ. ಧನ್ಯವಾದಗಳು. ವಾವ್ ವಾವ್ ಗುರುಜಿ, ಹಿಂದಿ ಒಳಗೇನ ಹೇಳ್ತಾರೆ, ಕ್ಯಾ ಬಾತ್ ಹೈ ಅಂತ ಹೇಳಿದ್ರೆ ಏನ್ ಮಾತು ಹೇಳಿದ್ರು ಗುರುಜಿ. ಹಂಗೆ ಚಿನ್ನದ ಹಾರಕ್ಕೆ ಮುತ್ತಿನ ಮಣಿಗಳು ಸೇರಿದ್ರೆ ಅದರ ಒಂದು ಸೊಬಗೆ ಬೇರೆ ಇರುತ್ತೆ. ಆ ತರದ ಚಿನ್ನದ ಹಾರದಲ್ಲಿ ಮುತ್ತಿನ ಮಣಿ ಕುಣಿಸ್ಕೊಂಡು ಕೊರಳಿಗೆ ಹಾಕ್ಬಿಟ್ರೆ ವಾವ್, ದೇವತೆ ಹಾಕೊಂಡಂಗ ಆಗತ್ತೆ. ಹಂಗೆ ತಮ್ಮಂತ ಅನುಭವಿಕರು ಸೇರಿ ಸಜ್ಜನ ಸಂಗಾತಿ ಅಂದ್ರೆ ಇದೆ. ಈ ಮುತ್ತಿನ ಹಾರ ನಮ್ಮ ಮಹಾವತಾರ ಫೌಂಡೇಶನ್ ಕೊರಳಲ್ಲಿ ರಾಜಾಸ್ಲಿನದೇ ನಮ್ಮ ಆಶಯ. ಅಭಿನಂದನೆ ಗುರುಜಿ, ತಾವು ಬಂದು ತಮ್ಮ ಅನಿಸಿಕೆ ಹಂಚಿಕೊಳ್ಳೋದಕ್ಕಾಗಿ. ಥ್ಯಾಂಕ್ ಯು ಸರ್. ಎಸ್ ಸ್ನೇಹಿತರೆ, ಅಂದಂಗೆ ಇಲ್ಲಿ ಒಂದು ಲಿಂಕ್ ಬಂದಿದೆ, ಅದನ್ನ ದಯವಿಟ್ಟು ಲೈಕ್ ಮಾಡಿ. ಜೊತೆಗೆ ಅದಕ್ಕೆ ಏನಾದ್ರು ಕಾಮೆಂಟ್ಸ್ ಬರೆಯಿದ್ರೆ ಬರೀ. ಕೇವಲ 2 ನಿಮಿಷ ಟೈಮ್ ಇದೆ. ಯಾರಾದ್ರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಈಗ ಕೊನೆಯ ಅವಕಾಶ. ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್ ಮಾಸ್ಟರ್ಸ್. ಪ್ರತಿಯೊಬ್ರು ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಾಮೆಂಟ್ ಮಾಡ್ಬೇಕು ಮಾಸ್ಟರ್ಸ್. ಇಲ್ಲಿ ನಾವು 24 ಜನ ಇದ್ದೀವಿ. ಪ್ರತಿಯೊಬ್ರು ಲೈಕ್ ಮಾಡಿದ್ರೆ 24 ಜನ ಲೈಕ್ ಮಾಡ್ದ ಹಾಗಾಗುತ್ತೆ. ದಯವಿಟ್ಟು ಎಲ್ರು ಮಾಡ್ಲೇಬೇಕು ಮಾಸ್ಟರ್ಸ್. ಎಸ್, ಥ್ಯಾಂಕ್ ಯು ರಾಜು ಸರ್. ಈ ತಿಂಗಳಿಂದ ಏನ್ ಮಾಡ್ತಿದೀವಿ ವಿಶಾಲಕ್ಷ್ಮಿ ಮ್ಯಾಮ್ ನಾವ್ ಅಂತಂದ್ರೆ, ಎಲ್ಲಾ ತರಗತಿಗಳನ್ನ ಲೈಕ್ ಮಾಡೋದು, ಶೇರ್ ಮಾಡೋದ್ರಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಶೇರ್ ಮಾಡ್ತೀವಿ ಇಲ್ಲೇ ಜೂಮ್ ಅಲ್ಲಿ. ಎಲ್ಲಾ ಮಾಸ್ಟರ್ಸ್ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ ಮಾಸ್ಟರ್ಸ್. ಯಾಕೆಂದ್ರೆ ತುಂಬಾ ಜನ ಲೈಕ್ ಮಾಡೋದ್ರಿಂದ ಬೇರೆಯವ್ರಿಗೆ ಎಷ್ಟ್ ಜನ ಲೈಕ್ ಮಾಡಿದಾರೆ, ಏನಕ್ ಮಾಡಿದಾರೆ ಅಂತಂದೇಳಿ, ಏನ್ ವಿಷಯ ಇದೆ ಅಂತ ತಿಳ್ಕೊಳಕ್ ಅವ್ರಿಗೆ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂನು ಅವ್ರು ಮಾಡಿರೋಂತ ಕ್ಲಾಸು ಯಾವ ರೀತಿ ಇದೆ ಏನಂತ ಹೇಳಿ ತಿಳ್ಕೊಳಕ್ಕೋಸ್ಕರ ಸಹ ಕಮೆಂಟ್ ಮಾಡೋ ಅಂತಾನು ಸಹ ಹೇಳ್ತಾ ಇದೀವಿ ಮಾಸ್ಟರ್. ಅದಕ್ಕೆ ಈ ತಿಂಗಳಿಂದ ನಾವು ಇದೊಂದು ಪ್ರಯತ್ನ ಮಾಡ್ತಾ ಇದೀವಿ ಮ್ಯಾಮ್ ನಾವು. ಸುವರ್ಣ ಮ್ಯಾಮ್ ಮಾತಾಡಿ ಮ್ಯಾಮ್. ಮ್ಯಾಮ್ ಇದಾರೆ ನಮ್ ಜೊತೆ. ವಿಶಾಲಕ್ಷ್ಮಿ ಮ್ಯಾಮ್ ಏನಾದ್ರು ಸಂದೇಹಗಳಿದ್ರೆ ಅವ್ರ ತರಗತಿ ಹೇಗಿತ್ತು ಇವತ್ತಂತ ತಿಳಿಸ್ಬೋದಲ್ಲ ಮ್ಯಾಮ್ ನೀವು? ಎಸ್ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಎಸ್, ಮಾತಾಡಿ ಮ್ಯಾಮ್. ಯಾಕೋ ಅವ್ರದ್ದು ವಾಯ್ಸ್ ಕೇಳ್ತಾ ಇಲ್ಲ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಿಮಗೆ ಇವಾಗ ಸಾಧ್ಯವಾಗದೇ ಇದ್ದಾಗ ನಿಮ್ಮ ಮನೆಯಲ್ಲೂ ಸಹ ಹೇಗೆ ಮಾಡೋದು, ಲೈಕ್ ಮಾಡೋದಂತ ಕೇಳಿ ತಿಳ್ಕೊಂಡು ಸಹ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನಮ್ಮ ವಿಶಾಲಾಕ್ಷಿ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದ್ಭುತವಾದ ಜ್ಞಾನವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಜ್ಞಾನವನ್ನು ನಮಗೆ ನೀಡಲಿಕ್ಕೆ ನಮ್ಮ ವೇದಿಕೆಗೆ ಮಾಡ್ತಿದ್ದೀವಿ ನಿಮ್ನ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇವತ್ತು ಬಂದಿದ್ದಕ್ಕೆ. ಮುಕ್ತಾಯದ ಸಮಯದಲ್ಲಿ ಒಂದು ಪತ್ರಿಜೆಯ ವಾಣಿಯ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಪಾಪವು ಪಕ್ವವಾದರೆ ರೋಗ ಬರುತ್ತದೆ, ಪುಣ್ಯವು ಪಕ್ವವಾದರೆ ಭೋಗ ಬರುತ್ತದೆ, ಕನಸುಗಳು ಪಕ್ವವಾದರೆ ಪಿರಮಿಡ್ ಬರುತ್ತದೆ. ಇವೆಲ್ಲವೂ ನಮ್ಮ ಕನಸುಗಳು ಅಂತ ಹೇಳ್ತಾ ಪತ್ರಿಜೆಯ ವಾಣಿಯ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನೀವೆಲ್ಲರೂ ಯೂಟ್ಯೂಬ್ ನಲ್ಲಿ, ಝೂಮ್ ಅಲ್ಲಿ ಎಲ್ಲರೂ ಭಾಗವಹಿಸಿರುವಂತಹ ಆತ್ಮ ಬಂಧುಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಎಲ್ಲರೂ ಬಂದಿದ್ದಕ್ಕೆ. ಓಕೆ, ಇನ್ನೊಬ್ರು ಯಾರೋ ಹ್ಯಾಂಡ್ ರೈಸ್ ಮಾಡಿದ್ರು, ಶೈಲಜಾ ಎಂ ಮ್ಯಾಮ್. ಮಾತಾಡಿ ಮ್ಯಾಮ್, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ಎಲ್ಲರಿಗೂ, ಎಲ್ಲ ಮಾಸ್ಟರ್ಗೂ ನಮಸ್ಕಾರ. ವಿಶಾಲಾಕ್ಷಿ ಮೇಡಮ್ದು
ಕೇಳಿದೆ ಅಂದ್ರೆ 2 ನಿಮಿಷ, ಯಾಕಂದ್ರೆ ಲಾಸ್ಟ್ ನೀವು ಕೊನೆ ಮುಗಿಸ್ತಾ ಇದ್ರಿ. ಆದ್ರೇನು ನಾನು ಯಾಕೆ ಇದು ಮ್ಯೂಟ್ ಆನ್ ಮಾಡ್ಕೊಂಡು ಹೇಳಿದೆ ಅಂದ್ರೆ, ನಾಳೆ ಸಿದ್ದರ ಬೆಟ್ಟಕ್ಕೆ ಹೋಗ್ತಾ ಇದೀವಲ್ಲ ಮೇಡಮ್, ಅದು Yes, ma'am. ಬೆಂಗಳೂರಿಂದ ಇಲ್ಲಿ ಜಯನಗರ JP ನಗರದಿಂದ ಯಾರಾದ್ರೂ ಬರೋರಿದ್ರೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು ಮೇಡಮ್. ನೀವು ಗ್ರೂಪ್ ಅಲ್ಲೇ ಮೆಸೇಜ್ ಹಾಕ್ಬೇಕು ಮ್ಯಾಮ್. ನೀವು ಇದರಲ್ಲಿ ಇದೆಲ್ಲ ಸಂಗೀತ ಅದು ಗ್ರೂಪ್ ಅಲ್ಲಿ ಇದೆಯಲ್ಲ, ನಾವೇ ಮಾಡ್ಬೋದಾ, ಅದ್ರಲ್ಲಿ ಮೆಸೇಜ್ ಮಾಡ್ಬೋದಾ ಮೇಡಮ್? ಮಾಡ್ಬೋದು. ಹೌದಾ? ಅದನ್ನೇ ಕೇಳುವ ಅಂತ. ಇಲ್ಲಿದ್ರೆ ನಿಮ್ಗೆ ಯಾರಾದ್ರೂ ಒಂದ್ ಗ್ರೂಪ್ ಅಲ್ಲಿ ಯಾರಾದ್ರೂ ಸನ್ನೇಗೌಡರಿಗೆ ಬೆಂಗಳೂರಿಂದ ಕೇಳಿದೆ ನಾನು, ಅವ್ರಿಗೂ ಗೊತ್ತಿಲ್ಲ ಅಂತೆ ಮೇಡಮ್. ಹೇಳಿದ್ರು, ನಿನ್ನೆ ಫೋನ್ ಮಾಡಿದ್ದೆ ನಾನು ಅವ್ರಿಗೆ. ಸಂಗೀತ ಧ್ಯಾನ ಗ್ರೂಪ್ ಅಲ್ಲಿ ನಿಮ್ಗೆ ಮೆಸೇಜ್ ಮಾಡ್ಲಿಕ್ಕೆ ಬಂದ್ರೆ, ನಾನು ಈ ತರ ಬರ್ತಾ ಇದ್ದೇನೆ, ನನ್ಗೆ ಯಾರಾದ್ರೂ ಜೊತೆ ಆಗೋರಿದ್ರೆ ದಯವಿಟ್ಟು ತಿಳಿಸಿ ಅಂತಂದ್ರೆ ಅವರು ಕಮೆಂಟ್ ಮಾಡ್ತಾರೆ ಮೇಡಮ್. ಅದು ಮೇನ್ ಗ್ರೂಪ್ ಯಾವ್ದು ಆಡ್ ಮಾಡಿದೀರಾ ಅದರಲ್ಲ ಸರ್? ಸಂಗೀತ ಧ್ಯಾನ ಮತ್ತು ಯಜ್ಞ ಗ್ರೂಪ್ ಇದೆ. ಅದು ಗ್ರೂಪ್ ಅಲ್ಲಿ ನಾವ್ ಇದಾಗಿದ್ದೀವಲ್ಲ, ಜಾಯ್ನ್ ಆಗಿದೀವಿ, ಅದರಲ್ಲಿ ಮೆಸೇಜ್ ಮಾಡಿದ್ರೆ ಗೊತ್ತಾಗುತ್ತಾ? ಎಸ್ ಮೇಡಮ್, ಎಸ್ ಮೇಡಮ್. ಸರಿ ಸರ್. ಅದೇ ಇಲ್ಲಿಂದ ಏನಾದ್ರೂ ಗೊತ್ತಾಗುತ್ತಾ, ಇಲ್ಲಿ ಯಾರಾದ್ರೂ ಈಗ ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿದ್ರೆ ಅವರಲ್ಲಿ ಬರ್ತಾರಾ ಅಂತ ವಿಚಾರಿಸಬೇಕಾಗಿತ್ತು. ಅದಕ್ಕೆ ನಾನು ಇಲ್ಲಿ ಮ್ಯೂಟ್ ಆನ್ ಮಾಡ್ಕೊಂಡು ಮಾತಾಡಿದೆ. ದಯವಿಟ್ಟು ಕ್ಷಮೆ ಇರ್ಲಿ ಏನಾದ್ರೂ ಇದಾಗಿದ್ರೆ. ಸ್ನೇಹಿತರೆ, ಮತ್ತೆ ಇಲ್ಲಿಂದ ಯಾರಾದ್ರೂ ನೀವು ಮೇಡಮ್ ಅವ್ರು ಹೇಳೋ ಅಡ್ರೆಸ್ ನಿಂದ ಯಾರಾದ್ರೂ ಬರೋರಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಅವರಿಗೆ ಫೋನ್ ಬೆಂಗಳೂರು ಜಯನಗರ JP ನಗರ ಅಂತ. ಒಟ್ ಬೆಂಗಳೂರಿಂದ ಅಂದ್ರೆ ನಮ್ಗೆ ಗೊತ್ತಾದ್ರು ಇದ್ರೆ ಸಾಕು ಸರ್. ಇಲ್ಲಿ ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ ಮೇಡಮ್. ಮೋಸ್ಟ್ಲಿ ನೀವು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡ್ತೀನಿ ಬಿಡಿ ಹಂಗಂದ್ರೆ. ಓಕೆ ಮೇಡಮ್. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಮೇಡಮ್. ಎಸ್, ಥ್ಯಾಂಕ್ ಯು ಮ್ಯಾಮ್. ಏನ್ ಮಾಡತ್ತೆ ಸರ್? ಎಸ್, ಅಂತಿಮ ಸಂಪನ್ನಗೊಳಿಸಮ್ಮ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೊಮ್ಮೆ ಮೊಗದೊಮ್ಮೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್, ಧನ್ಯವಾದಗಳು ಎಲ್ಲ ಮಾಸ್ಟರ್ಸ್ಗೂ. ಥ್ಯಾಂಕ್ ಯು.